ಕ್ಷಮಿಸ್ರಿ, ಆ, ಸ್ವಲ್ಪ ಲೇಟ್ ಆಯ್ತು. ಇವತ್ತಿನ ಅಭ್ಯಾಸಕ್ಕಾಗಿ ವಿಶೇಷವಾಗಿ ನಾವು ಒಂದು ಹಳೆ ಒಡಂಬಡಿಕೆಯ ಒಂದು ಭಾಗವನ್ನ ನಾನು ಇವತ್ತು ದೇವರ ಒಂದು ಸಹಾಯದಿಂದ ಆರಿಸಿಕೊಂಡಿದ್ದೀನಿ. ಮತ್ತು ಅದು ಒಂದು ವಿಶೇಷವಾದಂತಹ ಭಾಗ. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಮ್ಮ ನಂಬಿಕೆಗೆ ಇರತಕ್ಕಂಥ ಒಂದು ಆಹ್ವಾನ. ಇದಕ್ಕೋಸ್ಕರವಾಗಿ ನಾನು ಸತ್ಯವೇದದ ಅನೇಕ ವ್ಯಕ್ತಿಗಳ ಬಗ್ಗೆ ಯೋಚಿಸ್ತಿರುವಾಗ ಅನೇಕ ವ್ಯಕ್ತಿಗಳು ನಮಗೆ ಕಂಡು ಬರ್ತಾರೆ. ಆದ್ರೆ ವಿಶೇಷವಾಗಿ ಇವತ್ತು ಆರಿಸಿಕೊಂಡಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಗಿದ್ಯೋನ್. ನೀವೆಲ್ಲರೂ ಅವನ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ ಮತ್ತು ಸಂದೇಶಗಳನ್ನು ಸಹ ನೀವು ಕೇಳಿದ್ದೀರಿ. ಆದರೆ ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ವಿಷಯ ಅದು ಗಿದ್ಯೋನನ ನಂಬಿಕೆ. ಗಿದ್ಯೋನನ ವಿಷಯವಾಗಿ 4 ಭಾಗಗಳನ್ನ ಇವತ್ತು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಗಿದ್ಯೋನನ ನಂಬಿಕೆ, ಗಿದ್ಯೋನನ ಯಜ್ಞವೇದಿಗಳು, ಗಿದ್ಯೋನನ ಒಂದು ಪರೀಕ್ಷೆ, ಆಮೇಲೆ ಗಿದ್ಯೋನನ ಅಂತ್ಯ. ಈ ರೀತಿಯಾಗಿ 4 ಭಾಗಗಳ ಒಂದು ಅಭ್ಯಾಸವನ್ನ ನಾವು ದೇವರ ಸಹಾಯದಿಂದ ಮಾಡ್ಲಿಕ್ಕಿದ್ದೇವೆ. ಸತ್ಯವೇದದಲ್ಲಿ ಆರಂಭ ಆಗ್ತದೆ ನಾಯಕರಿಂದ. ದ ಲೀಡರ್ಸ್. ದೇವರು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಒಂದು ಕೆಲಸ ಮಾಡ್ತಾನೆ ಎಂಬುದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳಿವೆ ಮತ್ತು ದೇವರು ಆರಿಸಿಕೊಂಡಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ವಿಶೇಷವಾಗಿ ನಾಯಕರು ಅಂತ ಹೇಳುವಾಗ ನಮಗೆ ಮೋಶೆ ನಮ್ಮ ಕಣ್ಣಿಗೆ ಬರ್ತಾನೆ. ಆಮೇಲೆ ಯೆಹೋಶುವ, ಅವನ ತರುವಾಯ ಬರ್ತಕ್ಕಂಥ ಯೆಹೋಶುವನು ಬರ್ತಾನೆ. ಮುಂದೆ ಏನಾಗ್ತದೆ ಎನ್ನುವಂಥದ್ದು ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಇಸ್ರಾಯೇಲರು ಯಾವ ರೀತಿಯಾಗಿ ಪಾಪಕ್ಕೆ ಬಿದ್ದು ಹೋಗ್ತಾರೆ, ಜಾರಿ ಹೋಗ್ತಾರೆ ಅನ್ಬೋದು. ಪಾಪಕ್ಕೆ ಜಾರಿ ಹೋಗ್ತಾರೆ ಅಂತಂದ್ರೆ ದೇವರ ವಿರುದ್ಧವಾಗಿ ಅವರು ಜೀವಿಸ್ತಾರೆ, ದೇವರ ವಿರುದ್ಧವಾಗಿ ಅವರು ಬಾಳ್ತಾರೆ, ದೇವರ ವಿರುದ್ಧವಾಗಿ ಅವರು ನಡೆಯುವ ಕಾರಣ ದೇವರ ಕೋಪ ಅವ್ರ ಮೇಲೆ ಬರ್ತದೆ ಎನ್ನುವಂಥ ಅವರ ಚರಿತ್ರೆಯ ಒಂದು ವಿವರ ನಿಮ್ಮೆಲ್ಲರಿಗೆ ತಿಳಿದಿದೆ. ಆದ ಕಾರಣ ಅದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಸಮಯ ಹಾಕುವುದಿಲ್ಲ. ಅದ್ರ ಬದಲಾಗಿ ನಾವು ನಾಯಕರಾದ್ಮೇಲೆ ದೇವರು ಯಾವ ರೀತಿಯಾಗಿ ತನ್ನ ಆಳ್ವಿಕೆಯನ್ನ ಮುಂದರಿಸ್ತಾನೆ ಎಂಬುದರ ಕಡೆಗೆ ನಾವು ಗಮನ ಹರಿಸುವುದು ಹೆಚ್ಚಿನ ಪ್ರಾಮುಖ್ಯತೆ ವಹಿಸ್ತದೆ. ಮುಂದಿನ ಒಂದು ಗ್ರಂಥ ಅಥವಾ ಪುಸ್ತಕ ಅದ್ಯಾವುದಂತಂದ್ರೆ ನ್ಯಾಯಸ್ಥಾಪಕರು. ಸತ್ಯವೇದಾಭ್ಯಾಸದ ಆರಂಭದಲ್ಲೇ ನಾನು ನಿಮ್ಗೆ ಹೇಳಿದ್ದೇನೆ ಯಾವ್ಯಾವ ರೀತಿಯಾಗಿ ದೇವರ ವಾಕ್ಯದಲ್ಲಿ ಪುಸ್ತಕಗಳು ಅವು ಬರೆಯಲ್ಪಟ್ಟಿವೆ ಎಂಬುದಾಗಿ. ಮೋಶೆ 5 ಪುಸ್ತಕಗಳು, ಆಮೇಲೆ ಬುಕ್ ಆಫ್ ಹಿಸ್ಟ್ರಿ, ಅದಾದ್ಮೇಲೆ ಪೋಯಟ್ರಿ, ಅದಾದ್ಮೇಲೆ ಮೇಜರ್ ಪ್ರಾಫಿಟ್ಸ್, ಆಮೇಲೆ ಮೈನರ್ ಪ್ರಾಫಿಟ್ಸ್. ಈ ರೀತಿಯಾಗಿ 39 ಹಳೆ ಒಡಂಬಡಿಕೆಯ ಪುಸ್ತಕಗಳ ವಿವರಣೆ ನಮಗ ಕಂಡು ಬರ್ತದೆ. ಹೀಗೆ ನಾಯಕನಾದಂತಹ ಮೋಶೆ ಯೆಹೋಶುವರ ತರುವಾಯ ಬರುವಂತಹ ಪುಸ್ತಕ ಅದ್ಯಾವುದಂತಂದ್ರೆ ನ್ಯಾಯಸ್ಥಾಪಕರ ಪುಸ್ತಕ. ಇಂಗ್ಲಿಷ್ ನಲ್ಲಿ ದ ಬುಕ್ ಆಫ್ ಜಡ್ಜಸ್ ಅಂತ ಹೇಳ್ತೇವೆ. ಜಡ್ಜಸ್ ಅಂತಂದ್ರೆ ನ್ಯಾಯಸ್ಥಾಪಕರು. ದೇವರವರನ್ನ ನೇಮಿಸ್ತಾನೆ ಮತ್ತು ದೇವರವರನ್ನ ಉಪಯೋಗಿಸ್ಕೊಳ್ತಾನೆ. ಗಾಡ್ ಆಲ್ವೇಸ್ ಚೂಸಸ್ ಅಂಡ್ ಯೂಸಸ್. ಈ ರೀತಿಯಾಗಿ ನಮಗ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರ್ತಕ್ಕಂತಹ 12 ನ್ಯಾಯಸ್ಥಾಪಕರ ವಿಚಾರಗಳನ್ನು ಅಲ್ಲಿ ನಾವು ಕಾಣ್ತೇವೆ. 12 judges are there in the book of Judges. ಮತ್ತೆ 2 ಸಹ ಇದ್ದಾರೆ. ಅವ್ರು ಯಾರಂತಂದ್ರೆ ಏಲಿ ಮತ್ತು ಸಮುವೇಲ್. ಅವರು ನಮಗ ಕಂಡು ಬರ್ತಾರೆ ಮೊದಲೇ ಸಮುವೇಲ್ನ ಪುಸ್ತಕದಲ್ಲಿ. ಹೀಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 12 ಮತ್ತು ಮೊದಲೇ ಸಮುವೇಲ್ನ ಪುಸ್ತಕದಲ್ಲಿ 2. ಸೊ ಟೋಟಲಿ ವಿ ಸಿ 14 ಜಡ್ಜಸ್. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ನಿಮ್ಗ ಈ ಅಭ್ಯಾಸದ ಒಂದು ಮಹತ್ವ ಅನ್ರಿ ಅಥವಾ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಷಯಗಳನ್ನ ನೀವು
ಮನಗಾಣ್ತೀರಿ, ಅಂದ್ರೆ ಅವುಗಳನ್ನ ಅನುಭವಿಸ್ತೀರಿ. ಅದ ಕಾರಣ ಲಕ್ಷ್ಯ ಕೊಟ್ಟು ಕೇಳ್ರಿ. ಮತ್ತು ಅವೆಲ್ಲ ನಮಗೆ ಬಹಳಷ್ಟು ಸಹಾಯಕಾರಿಯಾಗಿರ್ತವೆ. ನಾನು ಫಿಗರ್ಸ್ ಯಾಕೆ ಹೇಳ್ತಿರ್ತೀನಿ ಅಂತಂದ್ರೆ, ಸೊ ದಟ್ ಯು ಕ್ಯಾನ್ ವೆರಿಫೈ ಇಟ್ ಆಫ್ಟರ್ವರ್ಡ್ಸ್. ನೀವು ಏನಾಗಿರ್ಬೇಕು ಅಂತ ಹೇಳಿ ನಾನು ಎಷ್ಟೋ ಸಲ ಹೇಳ್ತಿರ್ತೇನೆ. ಯು ಶುಡ್ ಬಿ ಲೈಕ್ ಬೆರಿಯನ್ ಬಿಲೀವರ್ಸ್. ಆ ಬೆರಿಯಾದ ಕ್ರೈಸ್ತರು, ವಿಶ್ವಾಸಿಗಳು ಏನಾಗಿದ್ರು ಅಂತಂದ್ರೆ, ಯಾರೇ ದೇವ್ರ ವಾಕ್ಯ ಹೇಳಿದ್ರು ಕೂಡ ನೇರವಾಗಿ ಅದನ್ನ ಅವರು ಸ್ವೀಕರಿಸ್ತಿರ್ಲಿಲ್ಲ. ಆದ್ರೆ ಆಮೇಲೆ ಅದನ್ನ ಸತ್ಯವೇದದ ಅಭ್ಯಾಸ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ತಾ ಇದ್ರಂತ. ಅದು ಸರಿಯಾಗಿದೆ ಎಂಬುದಾಗಿ ಅವರು ತಿಳ್ಕೊಂಡು ಆಮೇಲೆ ಅದನ್ನ ಅವರು ಸ್ವೀಕರಿಸ್ತಿದ್ರು. ಅಂತ ಒಂದು ಒಳ್ಳೆಯ ಒಂದು ವಿಷಯ ನಮಗ ಇಲ್ಲಿ ಬೆರಿಯ ಸಭೆಯ ವಿಷಯವಾಗಿ ತಿಳಿದು ಬರ್ತದೆ. ಈ ರೀತಿಯಾಗಿ ನಾವು ಸಹ ಈ ಬೆರಿಯ ಕ್ರೈಸ್ತರ ಒಂದು ಒಳ್ಳೆಯ ಉದಾಹರಣೆಯನ್ನ ತೆಗೆದುಕೊಳ್ಬೇಕು. ವಿ ಶುಡ್ ಆಲ್ವೇಸ್ ಬಿ ದ ಸ್ಟೂಡೆಂಟ್ಸ್ ಆಫ್ ಗಾಡ್ಸ್ ವರ್ಡ್. ಅದನ್ನ ನಾವು ಸ್ವಾರಸ್ಕರವಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಹೇಳಿದೆ ನಾನು 12 ಜನ. ಈಗ ನಿಮ್ಗ ನಿಮ್ ಮುಂದೆ ಪ್ರಶ್ನೆ ಬರ್ತದೆ, ಈಗ ಈ 12 ಜನ ಯಾರು ಅಂತ ಹೇಳಿ. ನಾ ಹೇಳುದಿಲ್ಲ, ಅದನ್ನ ಸಮಯ ಹೋಗ್ತದ ಅಂತ ಹೇಳಿ. ಯು ಜಸ್ಟ್ ಫೈಂಡ್ ಔಟ್, ಈ 12 ಜನ ನ್ಯಾಯಸ್ಥಾಪಕರು ಯಾರು. ಆಮೇಲೆ ಈ ಗಿದ್ಯೋನನ ಒಂದು ಸಂಖ್ಯೆ, ನಂಬರ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಂಬುದಾಗಿ ನಾವು ನೋಡ್ತಾ ಹೋಗುವಾಗ ಅವನ ಸಂಖ್ಯೆ ಎಲ್ಲಿ ಬರ್ತದೆ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಮುಂದೆ ಉಳಿದಂತ ನ್ಯಾಯಸ್ಥಾಪಕರು ಯಾರು, ಒಂದು ಟಿಪ್ಪಣಿ ಮಾಡಿ ಇಟ್ಕೊಳ್ರಿ. ದಟ್ ವಿಲ್ ಹೆಲ್ಪ್ ಯು. ಒಂದ್ ಸಣ್ಣ ಒಂದು ನೋಟ್ಬುಕ್ ಮಾಡ್ರಿ, ಅಥವಾ ಹಳೆ ಡೈರಿ ಇದ್ರೆ ಅದರಲ್ಲಿ ಇವುಗಳನ್ನ ನೋಟ್ ಮಾಡ್ಕೊಡ್ರಿ. 12 ಜನ ನ್ಯಾಯಸ್ಥಾಪಕರು, ಅದರಲ್ಲಿ 1, 2, 3, 4 ಹೀಗೆ ಬರೆಯಿರಿ. ಅವ್ರ ಹೆಸರುಗಳನ್ನ ಬರೆಯಿರಿ. ಆಮೇಲೆ ನ್ಯಾಯಸ್ಥಾಪಕರ ಕಾಲ ಎಷ್ಟು ವರ್ಷ ಇತ್ತು? 350 ಇಯರ್ಸ್. ದೇವರು ನ್ಯಾಯಸ್ಥಾಪಕರ ಸಮಯವನ್ನ, ಕಾಲವನ್ನ ನಿಗದಿಪಡಿಸಿದ್ದು 350 ಇಯರ್ಸ್. ಅವರು ಆಳ್ತಾರೆ, ಅಂದ್ರೆ ಅವರು ನ್ಯಾಯಸ್ಥಾಪನೆಯ ಕೆಲಸವನ್ನ ಮಾಡ್ತಿದ್ರು. 300 ವರ್ಷಗಳವರೆಗೆ ಅವರ ಒಂದು ನ್ಯಾಯಸ್ಥಾಪಕರ ಕೆಲಸ ನಡೆಯುತ್ತಿತ್ತು. ನೋಡ್ರಿ ಎಷ್ಟು ಅಂಶಗಳು ನಿಮ್ಮ ಕಣ್ಣು ಮುಂದೆ ಈಗ ಬಂತು. ಸೊ ಮೇಕ್ ಯುವರ್ ಸ್ಟಡಿ ಇಂಟ್ರೆಸ್ಟಿಂಗ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಅಂಡ್ ಆಲ್ಸೋ ಯು ಮಸ್ಟ್ ಲರ್ನ್ ಅಂಡ್ ಯು ಮಸ್ಟ್ ರಿಮೆಂಬರ್. ಸುಮ್ಮನೆ ಅದನ್ನ ಕೇಳಿ ಬಿಡಬೇಡ್ರಿ, ಅದನ್ನ ನೆನಪಿಟ್ಕೊಳ್ರಿ. ಅದು ನಮಗೆ ಬಹಳಷ್ಟು ಸಹಾಯಕಾರಿ ಆಗಿರುತ್ತದೆ ನಮ್ಮ ಆತ್ಮೀಯ ಬೆಳವಣಿಗೆಯಲ್ಲಿ ಮತ್ತು ಆತ್ಮೀಯ ಜೀವನದಲ್ಲಿ. ನಮಗ ಅದು ಬಹಳಷ್ಟು ಉತ್ತೇಜನಕಾರಿಯಾದಂಥ ಸಂಗತಿ ಆಗಿರ್ತದೆ. ಹೀಗೆ ಈ ನ್ಯಾಯಸ್ಥಾಪಕರ ಪುಸ್ತಕ ಬಹಳ ಕ್ರಿಟಿಕಲ್ ಟೈಮ್ದಲ್ಲಿ ಬರೆದಂತ ಒಂದು ಪುಸ್ತಕ ಅನ್ರಿ. ಅಥವಾ ಈ ನ್ಯಾಯಸ್ಥಾಪಕರು ಆಳಿದಂತ ಅಥವಾ ನ್ಯಾಯಸ್ಥಾಪನೆ ಮಾಡಿದಂತ ಸಮಯ ಅದು ಒಂದು ಬಹಳ ಒಂದು ಏನಂತಾರೆ ಅದಕ್ಕೆ, ಇಟ್ ವಾಸ್ ಅ ವೆರಿ ವೆರಿ ಟಫ್ ಟೈಮ್. ಬಹಳ ಕಠಿಣವಾದಂತಹ ಒಂದು ಕಾಲವಾಗಿತ್ತು ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಯಾಕಂದ್ರೆ ಇಸ್ರಾಯೇಲ್ರು ಏನಾಗ್ಬಿಟ್ಟಿದ್ರು ಅಂತಂದ್ರೆ, ಅವರು ದೇವರಿಗೆ ವಿರುದ್ಧವಾಗಿ ಹೋಗ್ಬಿಟ್ಟಿದ್ರು. ದೇ ವೇರ್ ಗೋಯಿಂಗ್ ಅಗೇನ್ಸ್ಟ್ ಗಾಡ್. ಆಮೇಲೆ ಅವರು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಜನಾಂಗಗಳು, ಅಂದ್ರೆ ಮೊವಾಬ್ಯರು, ಫೆಲಿಷ್ಟಿಯರು, ಅಮ್ಮೋನಿಯರು, ಅಮಾಲ್ಯಕ್ಯರು ಮುಂತಾದಂಥ ಈ ಎಲ್ಲ ಅನ್ಯ ಜನಾಂಗಗಳ ಒಂದು ಅವರ ದೇವತೆಗಳನ್ನಾಗ್ಲಿ ಅಥವಾ ವಿಗ್ರಹಗಳನ್ನಾಗ್ಲಿ ಪೂಜಿಸುವಂತಹ ವ್ಯಕ್ತಿಗಳಾಗಿ ಕಂಡು ಬರ್ತಾರೆ. ಈ ರೀತಿಯಾಗಿ ಅವರು ಭ್ರಷ್ಟರಾಗಿ ಹೋಗಿದ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೀವು ಆರಂಭದಲ್ಲಿ ನೋಡಿದ್ರೆ, ನೀವು ಅದರ ಹಿನ್ನೆಲೆ, ಈ ನ್ಯಾಯಸ್ಥಾಪಕರ ಆರಂಭದಲ್ಲಿ ಏನೇನಾಯ್ತು, ಹೇಗಿತ್ತು ಸ್ಥಿತಿ ಅಂತ ಹೇಳಿ ನಿಮ್ಗೆ ತಿಳಿದು ಬರ್ತದೆ. ಹೀಗಿರುವಾಗ ದೇವ್ರು ಏನ್ ಮಾಡ್ತಾನಂತಂದ್ರೆ, ಈ ನ್ಯಾಯಸ್ಥಾಪಕರನ್ನ ಕಳಿಸ್ಕೊಡ್ತಾನೆ ಅಥವಾ ನೇಮಿಸ್ತಾನೆ. ಸೋ ದ್ಯಾಟ್ ಅವರು ದೇವ್ರ ಕಡೆಗೆ ತಿರ್ಕೊಳ್ಬೇಕು, ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರ್ಬೇಕು, ದೇವರ ಆಶೀರ್ವಾದ ಪಡ್ಕೊಳ್ಬೇಕು. ಸೊ ದಿಸ್ ಇಸ್ ದ ಪ್ಲಾನ್ ಆಫ್ ಗಾಡ್. ಜನ ಎಷ್ಟೇ ಭ್ರಷ್ಟರಾಗಿ ಹೋದ್ರು ಕೂಡ ದೇವರ ಹೃದಯ ಅದು ಎಷ್ಟು ಕೋಮಲವಾಗಿತ್ತು ಅಂತ ಹೇಳಿ ಇದರಿಂದ ನಿಮಗೆ ತಿಳಿದು ಬರ್ತದೆ. ಸೊ ಸಾಫ್ಟ್ ಲೈಕ್ ಅ ಪೆಟಲ್ ಆಫ್ ಅ ರೋಸ್ ಅಂತ ಹೇಳ್ಬೋದು. ಅದಕ್ಕೆ ಅದು ಜಸ್ಟ್ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಆದ್ರೆ ದೇವರು ಹೃದಯ ಅಷ್ಟು
ಒಂದು ಕೋಮಲವಾದಂತಹ ಒಂದು ಹೃದಯ. ಆತನು ತನ್ನ ಜನರನ್ನ ಆತನು ಪ್ರೀತಿಸಿ ಅವರು ಪಶ್ಚಾತ್ತಾಪ ಪಡುವಾಗ ಅವರನ್ನು ತಿರುಗಿ ತನ್ನ ಆಶೀರ್ವಾದಕ್ಕೆ ಅವರಿಗೆ ಅನುಗ್ರಹ ಮಾಡಿಕೊಡ್ತಾನೆ ಎನ್ನುವಂಥದ್ದನ್ನ ನೀವು ನ್ಯಾಯಸ್ಥಾಪಕರ ಪುಸ್ತಕ ಅಭ್ಯಾಸ ಮಾಡುವಾಗ ತಿಳಿದುಕೊಳ್ತೀರಿ. ಓಕೆ, ಹೀಗೆ ಇವತ್ತಿನ ಅಭ್ಯಾಸದ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಗಿದ್ಯೋನ್ ಅಂತ ಹೇಳಿ ನಮಗ ನಾವು ಇವತ್ತು ನೋಡೋಣ, ನೆನ್ಪಿಟ್ಕೊಳ್ಳೋಣ. ಅವನ ಹೆಸರಿನ ಅರ್ಥ ಏನು? ನೀವು ಸ್ವಲ್ಪ ಎಲ್ಲ ತಿಳ್ಕೊಂಡ್ರೆ ಇದು ನಿಮ್ಗೆ ಬಹಳಷ್ಟು ಉಪಯೋಗ ಆಗ್ತದೆ. ಅಂದ್ರೆ ದೇವ್ರ ವಾಕ್ಯದಲ್ಲಿ ಬರತಕ್ಕಂಥ ಹೆಸರುಗಳು ಸಹ ಅಷ್ಟೇ ಅರ್ಥಪೂರ್ಣವಾಗಿದ್ದವು. ದೇ ವರ್ ನಾಟ್ ಲೈಕ್ ಕ್ಯಾಶುವಲ್ ಆರ್ ಫೇವ್ರೆಟ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ದೇ ವರ್ ಮೀನಿಂಗ್ಫುಲ್. ಬಹಳ ಅರ್ಥಪೂರ್ಣವಾದಂತ ಹೆಸರುಗಳನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದ್ರೆ ಗಿದ್ಯೋನನ ಹೆಸರಿನ ಅರ್ಥ ಏನು ಅಂತ ಹೇಳಿ ನಾವು ನೋಡುವಾಗ, ಅವನು ಈಸ್ ಎ ಪರ್ಸನ್, ಅವನೊಬ್ಬ ಕೊಯ್ಯುವಂಥವನು, ಅಂದ್ರೆ ಹ್ಯುವರ್ ಆರ್ ಆತನು ಕೊಯ್ತಾರಲ್ಲ ಬೆಳೆಯನ್ನ, ಅಂಥ ಹೆಸರು ಅವನಿಗೆ ಇದೆ, ಕೊಯ್ಯುವ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅದರ ಇನ್ನೊಂದು ಅರ್ಥವನ್ನು ಸಹ ನಾವು ನೋಡುವಾಗ ಯುದ್ಧವೀರ, ಹಿ ಈಸ್ ಎ ವಾರಿಯರ್ ಎಂಬುದಾಗಿಯೂ ಸಹ ಅವನ ಹೆಸರಿನ ಅರ್ಥ ನಮಗೆ ತಿಳಿದು ಬರ್ತದೆ. ಹೀಗೆ ಅರ್ಥಪೂರ್ಣವಾದಂತಹ ಹೆಸರುಳ್ಳಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಗಿದ್ಯೋನ್. ಕೊಯ್ಯುವವನಾಗಿದ್ದ, ಅಂದ್ರೆ ಬೆಳೆಯನ್ನ ಕೊಯ್ಯುವಂಥವನಾಗಿದ್ದ. ಆಮೇಲೆ ವೈರಿಗಳನ್ನ ಕೊಯ್ದು ಹಾಕುವಂಥವನಾಗಿದ್ದ ಅಂತ ಹೇಳಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಯುದ್ಧವೀರನಾಗಿದ್ದ, ಯುದ್ಧ ಮಾಡಿ ಗೆಲ್ಲುವಂತಹ ಒಬ್ಬ ವ್ಯಕ್ತಿಯಾಗಿದ್ದ, ವೀರಶ್ ವ್ಯಕ್ತಿಯಾಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಾವು ತಿಳ್ಕೊಳ್ಬೋದು. ಆಗ್ಲಿ, ಈಗ ಇಸ್ರಾಯೇಲ್ರಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಕುಲಗಳಿತ್ತು ಅಂತೇಳಿ. ಹೌ ಮೆನಿ ಟ್ರೈಬ್ಸ್ ಆಫ್ ಇಸ್ರಾಯೇಲ್ ಅಂತ ಹೇಳಿ ನಾವು ನೋಡುವಾಗ 12 ಜನ ಇಸ್ರಾಯೇಲರ ಕುಲಗಳನ್ನ ನಾವು ನೋಡ್ತೀವಿ. ಆದ್ರೆ ಯಾಕೋಬನು ತನ್ನ ಕೊನೆಯ ಆಶೀರ್ವಾದದಲ್ಲಿ ಆತನ ಏನ್ ಮಾಡ್ಬಿಡ್ತಾನಂತಂದ್ರೆ, ಒಬ್ಬ ಯೋಸೇಫನ ಬದಲಾಗಿ ಇಬ್ಬರಿಗೆ ಆಶೀರ್ವಾದ ಕೊಡ್ತಾನೆ, ಅವನ ಮಕ್ಕಳಿಗೆ ಆಶೀರ್ವಾದ ಕೊಟ್ಬಿಡ್ತಾನೆ. ಎಫ್ರಾಯಿಮ್ ಮತ್ತು ಮನಸ್ಸೆ ಎಂಬಂಥವ್ರಿಗೆ ಆತನ ಆಶೀರ್ವಾದ ಕೊಡುವುದನ್ನ ನೀವು ಜೆನೆಸಿಸ್ ಅಂತಂದ್ರೆ ಆದಿಕಾಂಡ 50ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಸೊ ಇನ್ ಆಲ್ 13 ಅಂತೂ ಹೇಳ್ಬೋದು ನಾವು. ನಿಜವಾಗಿ 12 ಯೋಸೆಫನ್ ಒಬ್ಬನಂತ ಹೇಳಿದ್ರೆ, ಆದ್ರೆ ಯಾಕೋಬ ಕೊಟ್ಟಂತ ಆಶೀರ್ವಾದ ಅವನ ಇಬ್ಬರು ಮಕ್ಕಳಿಗೆ, ಎಫ್ರಾಯಿಮ್ ಮತ್ತು ಮನಸ್ಸೆ ಮತ್ತು ಎಫ್ರಾಯಿಮ್. ಹೀಗೆ ಈ ಮನಸ್ಸೆ ಅನ್ನುವಂತಹ ಒಂದು ಕುಲ ಏನಾಗಿತ್ತು ಅಂತಂದ್ರೆ ಯೋಸೆಫನ ಮಗನ ಒಂದು ಹೆಸರು, ಅವನ ಒಂದು ಕುಲ ಆಗಿತ್ತು. ಅಂದ್ರೆ ಇಟ್ಸ್ ದ ಲಾಸ್ಟ್ ಇನ್ ದ ಲಿಸ್ಟ್ ಅಂತ ಹೇಳ್ಬೋದು ನೀವು. ಈ ರೀತಿಯಾಗಿ ಅದು ಒಂದು ಕೊನೆಯ ಒಂದು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಒಂದು ಕುಲ, ಅದೇನಾಗಿತ್ತು, ಮನಸ್ಸೆಯ ಕುಲ. ಓಕೆ, ಆಗಲಿ. ಹಾಗಾದ್ರೆ ಈ ಮನಸ್ಸೆಯ ಕುಲದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಅವನ ಮಗನ ಯಾರು ಅಂತಂದ್ರೆ ಗಿದ್ಯೋನ. ಹಾಗಾದ್ರೆ ಗಿದ್ಯೋನ ತಂದೆ ಹೆಸರೇನು? ಅದು ಸಹ ಅಲ್ಲಿದೆ. ಅದೇನಂತಂದ್ರೆ ಯುವಾಷ್. ಯುವಾಷ್ ಎಂಬುದು ಒಬ್ಬ ಅರಸನು ಸಹ ನಮಗೆ ಮುಂದೆ ಬರ್ತಾನೆ ಈ ಅರಸರ ಪುಸ್ತಕದಲ್ಲಿ, ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ನಮಗೆ ಅವರೆಲ್ಲ ಬರ್ತಾರೆ. ಆದ್ರೆ ಇವೆಲ್ಲ ಬರೋದಕ್ಕಿಂತ ಮುಂಚೆ ಯುವಾಷ್ ಎಲ್ಲಿದ್ದ ಅಂತಂದ್ರೆ ಹಿ ವಾಸ್ ದ ಫಾದರ್ ಆಫ್ ಗಿಡಿಯೋನ್. ಗಿದ್ಯೋನನ ಒಬ್ಬ ತಂದೆಯಾಗಿ ಇಲ್ಲಿ ನಮ್ಮ ಕಣ್ಣು ಮುಂದೆ ಆತನು ಕಾಣ್ತಾನೆ. ಹೀಗೆ ಯುವಾಷನ ಕೊನೆಯ ಮಗ, ಹಿ ವಾಸ್ ದ ಲಾಸ್ಟ್ ಸನ್ ಆಫ್ ಜೋವಾಷ್, ಗಿದ್ಯೋನ್. ಹೀಗೆ ದೇವರು ಯಾವ ರೀತಿಯಾಗಿ ತನ್ನ ಸೇವೆಗಾಗಿ ಜನರನ್ನ ಆರಿಸ್ಕೊಳ್ತಾನೆ ಎಂಬುದನ್ನ ನಾವು ನೋಡುವಾಗ, ಆತನು ಹಿ ಮೇ ಚೂಸ್ ಎನಿಬಡಿ. ಅವನು ಕೊನೆಯವನು ಇರ್ಬೋದು, ಮೊದಲೇವನು ಇರ್ಬೋದು. ನಾವು ಏನ್ ಮಾಡ್ತೇವೆ, ಆಲ್ವೇಸ್ ವಿ ಗೋ ಫಾರ್ ಪ್ರಿಫರೆನ್ಸ್. ಹಿರಿಯರಿದ್ರೆ ಅವ್ರಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ, ನಾಲೆಡ್ಜ್ ಇರ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅಂತ ಹೇಳಿ ನಾವು ಎಷ್ಟೋ ಸಲ ನಾವು ನೆನೆಸ್ತೇವೆ. ಆದ್ರೆ ದೇವರ ಆಯ್ಕೆ ಏನಾಗಿರ್ತಂತಂದ್ರೆ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ನಮಗ ದಾವೀದನ ವಿಷಯವಾಗಿ ಸಹ ಅದನ್ನೇ ನೋಡ್ತೇವೆ ನಾವು. ದಾವೀದನ ಅಣ್ಣಂದಿರು, ಅವನಿಗೆ 7 ಬ್ರದರ್ಸ್ ವೇರ್ ದೇರ್. ಎಲಿಯಾಬ್ ಇದ್ದ, ಅಬಿನಾದಾಬ್ ಇದ್ದ, ಶಮ್ಮಿ ಇದ್ದ, ಇವರೆಲ್ಲ ಇದ್ರು.
ಸಮುವೇಲ್ ಪ್ರವಾದಿ ಅವರಿಗೆ ಹೋಗಿ ಅವ್ನಿಗೆ ಭೇಟಿ ಆದಾಗ ಅಭಿಷೇಕ್ ಮಾಡ್ಬೇಕಂತ ಹೋಗುವ ಅರಸನನ್ನಾಗಿ ಅಭಿಷೇಕ್ ಮಾಡ್ಬೇಕಂತ ಹೇಳಿ ಎಣ್ಣೆನ್ ತೆಗೆದುಕೊಂಡು ಹೋದಾಗ ತೈಲವನ್ನ ಅಲ್ಲಿ ಆತನು ಮೊದ್ಲೇ ಮಗನಿಗೆ ಮಾಡ್ಲಿಕ್ಕೆ ಹೋಗ್ಬಿಟ್ಟ. ಇವನು ಬಹಳ ಒಂದು ಚೆನ್ನಾಗಿ ಸ್ಟ್ರೆಚರ್ ಇಸ್ ವೆರಿ ಗುಡ್ ಅಂಡ್ ಈಸ್ ಗುಡ್ ಟು ಲುಕ್ ಅಂಡ್ ಈಸ್ ಸ್ಟ್ರಾಂಗ್, ಸೊ ಹಿ ಮಸ್ಟ್ ಬಿ ದ ಕಿಂಗ್ ಆಫ್ ಇಸ್ರಾಯಲ್ ಎಂಬ ಒಂದು ವಿಚಾರ ಅವನಿಗೆ ಬಂತು. ಆದ್ರೆ ದೇವರು ಹೇಳ್ತಾನೆ, ನಿಲ್, ಡೋಂಟ್ ಅನಾಯಿಂಟ್ ಹಿಮ್, ಅವನಿಗೆ ನೀನು ಅಭಿಷೇಕ್ ಮಾಡಬೇಡ. ಎರಡನೇವಾಯ್ತು, ಮೂರನೇವಾಯ್ತು, ಅಲ್ಲಿದ್ದಂತಹ ಎಲ್ಲರ ಸರದಿ ಬಂತು, ಆದರೂ ದೇವರು ಅಲ್ಲಿ ಅವಕಾಶ ಕೊಡ್ಲಿಲ್ಲ, ಸಮುವೇಲ್ನಿಗೆ ಅಭಿಷೇಕ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಆಗ ಆಗ ಸಮುವೇಲ್ನಿಗೆ ಬಹಳ ಒಂದು ಸಂಕೋಚ ಆಗತ್ತೆ. ಈಗ ಅವನಿಗೇನ ಮಜ್ಗರ ಆಯ್ತು ಅವನಿಗೆ ಅಂತ ಹೇಳ್ಬೋದು ನಾವು. ಅವನಂದ, ಅಲ್ಪ ಮತ್ತೇನು ದೇವರು ನಿನ್ನೆಲ್ಲಾ ಮಕ್ಕಳು ಬಂದ್ರು ಇನ್ನೂ ಆಯ್ಕೆನ ಮಾಡುವಲ್ಲ, ಹಂಗಾರೆ ಇನ್ನೂ ಯಾರಾದ್ರೂ ಅದಾರ ನಿನ್ ಮಕ್ಕಳು ಅಂತ ಹೇಳಿ ಕೇಳಿದಾಗ ಅವನ್ ಹೇಳ್ದ, ಹೌದು ಇನ್ನೊಬ್ಬ ಇದಾನ, ಆದ್ರೆ ಅವನು ಹೊಲ್ದಾಗಿದ್ದಾನ ಅಂತ ಹೇಳ್ದ. ಅಂದ್ರೆ ಹಿ ವಾಸ್ ಸೋ ನೆಗ್ಲೆಕ್ಟೆಡ್ ಅಂತ ಹೇಳಿ ನಿಮಗ ಅದರಿಂದ ತಿಳಿದು ಬರ್ತದೆ. ಅವನೇನಾಗಿದ್ದ ಅಂತಂದ್ರೆ ಹಿ ವಾಸ್ ನೆಗ್ಲೆಕ್ಟೆಡ್. ರಾಜ ಆಗುವಂತದ್ದು ಏನೋ ಬರ್ತತಿ ಅಥವಾ ಆಗ್ತತಿ ಅನ್ನುವಂತ ಒಂದು ವಿಚಾರ ಇರ್ಬಹುದು. ಆದ ಕಾರಣ ಅವನು ಹೊರದಲ್ಲಿದ್ದಾನೆ, ಅವನನ್ನ ಕರೆಸಲೂ ಇಲ್ಲ ಅವರು. ಆದ್ರೆ ದೇವ್ರು ಬಿಡ್ಲಿಲ್ಲ. ಹೊಲದಲ್ಲಿದ್ರು ಕೂಡ ಅವನನ್ನ ಏನ್ ಮಾಡ್ದ, ಕರೆಸಿದ. ಬಾ ಇಲ್ಲಿ ಅಂತ ಹೇಳಿ ಕರೆಸಿ, ಆಗ ಸಮುವೇಲ್ನಿಗೆ ಹೇಳ್ತಾನೆ, ಎಸ್, ಹಿ ಇಸ್ ದ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ಆಮೇಲೆ ಮುಂದೆ ಅವನಿಗೆ ಹೆಸರು ಬರ್ತದೆ. ಆದ್ರೆ ನಾನು ಈಗ ನಿಮಗೆ ಮೊದಲೇ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ಆರಿಸಿಕೊಂಡಂತಹ ಮನುಷ್ಯ ಈತನಾಗಿದ್ದಾನೆ, ಇವನಿಗೆ ನೀನು ತೈಲಾಭಿಷೇಕ ಮಾಡಪ್ಪ ಅಂತ ಹೇಳಿ ಹೇಳಿದಾಗ ಸಮುವೇಲ್ನಿಗೂ ಸಹ ಬಹಳ ಒಂದು ಆಶ್ಚರ್ಯ ಆಗಿರ್ಬೇಕು. ಏನ್ಪಾ, ದೇವರು 8ನೇ ವ್ಯಕ್ತಿ, ಮನೆಯಲ್ಲಿದ್ದಂತಹ 8ನೇ ಅಗ್ದಿ ಕನಿಷ್ಠ ಅಂದ್ರೆ ಬಹಳ ಸಣ್ಣವ, ಚಿಕ್ಕವ, ಇವನಿಗೆ ದೇವರು ನನಗೆ ಅರಸನಾಗಿ ಮಾಡಿಬಿಟ್ಟಲ್ಲ ಅಂತ ಹೇಳಿ ಅವನಿಗೂ ಸಹ ಸ್ವಲ್ಪ ಇದು ಆಗಿರ್ಬೋದು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಹೀಗೆ ದೇವರು ಮಾಡುವಂತಹದ್ದು ಅದ್ ನಮ್ ಊಹಿಸ್ಲಿಕ್ಕೂ ಆಗುದಿಲ್ಲ. ಆದ ಕಾರಣ ದೇವ್ರ ವಿಷಯಗಳನ್ನ ನಾವು ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ಯಾಕೆ, ಏನು, ಹೇಗೆ, ಹಾಗೆ ಎಲ್ಲ ಬಿಟ್ಬಿಡ್ಬೇಕು ನಾವು. ವಿ ಹ್ಯಾವ್ ಟು ಅಕ್ಸೆಪ್ಟ್ ವಾಟ್ ಗಿವ್ಸ್, ವಾಟ್ ಗಾಡ್ ಸೇಸ್ ಅಂಡ್ ವಾಟ್ ಗಾಡ್ ಡಸ್. ದೇವ್ರ ಏನ್ ಮಾಡ್ತಾನೆ ಸರಿ, ದೇವ್ರ ಏನ್ ಕೊಡ್ತಾನೆ ಸರಿ, ದೇವ್ರ ಏನ್ ಹೇಳ್ತಾನೆ ಸರಿ. ದಿಸ್ ಶುಡ್ ಬಿ ಅವರ್ ಆಟಿಟ್ಯೂಡ್. ನಮ್ಮ ಮನೋವೃತ್ತಿ ಏನಾಗಿರ್ಬೇಕು ಅಂತಂದ್ರೆ ದೇವ್ರ ಬಗ್ಗೆ, ವಿ ಶುಡ್ ಬಿ ದ ಪೀಪಲ್ ಹೂ ಅಕ್ಸೆಪ್ಟ್ ವಾಟ್ ಗಾಡ್ ಗಿವ್ಸ್, ಬಿಕಾಸ್ ದಟ್ ವಿಲ್ ಬಿ ದ ಬೆಸ್ಟ್ ಇನ್ ಅವರ್ ಲೈಫ್. ಮನುಷ್ಯ ಕೊಟ್ಟದ್ದು ಮನೆ ತನಕ, ದೇವ್ರು ಕೊಟ್ಟದ್ದು ಕಡೆ ತನಕ ಅಂತ ಹೇಳ್ತಾರಲ್ಲ ಕೆಲವರು. ಈ ಲೋಕದ ಒಂದು ನಾಣ್ಣುಡಿಯದೆ. ಅದೇ ರೀತಿಯಾಗಿ ನಾವು ದೇವರ ಮಾಡಿದಂಥದ್ದು ಅದೇನಿರ್ತದೆ ಅಂತಂದ್ರೆ ಅದು ನಿಜವಾಗಿಯೂ ತಾಳುವಂಥದ್ದಾಗಿರ್ತದೆ, ಬಾಳುವಂಥದ್ದಾಗಿರ್ತದೆ, ಅದು ಬಹಳಷ್ಟು ಶ್ರೇಷ್ಠವಾದದ್ದಾಗಿರ್ತದೆ, ಉತ್ತಮವಾಗಿರುತ್ತಾಗಿರ್ತದೆ ಎಂಬುದನ್ನ ನಾವು ಸ್ವೀಕರಿಸ್ಬೇಕು. ನಮ್ಮ ಬುದ್ಧಿ ಹಚ್ಚಲಿಕ್ಕೆ ಹೋಗ್ಬಾರ್ದು, ಅದನ್ನ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಓಕೆ, ಆಗ್ಲಿ. ಈಗ ಯೋವಾಷನ ಕೊನೆಯ ಮಗ ಯಾರು ಅಂತಂದ್ರೆ ಗಿದ್ಯೋನ್. ನಾ ಎಲ್ಲ ಹೇಳೇನೀಗ, ನಾ ರಿಪೀಟ್ ಮಾಡೋದಿಲ್ಲ. ಅವನ ಹೆಸರೇನು, ಅವನ ಕುಲ ಯಾವುದು, ಅವನ ತಂದೆ ಹೆಸರೇನು, ಆಮೇಲೆ ಅವನಿಗೆ ಅವನು ಯಾವ ರೀತಿಯಾಗಿ ಆರಿಸಲ್ಪಟ್ಟ ಎಂಬಂತಹ ವಿಚಾರ ನೀವು ಈಗ ತಿಳ್ಕೊಂಡಿದ್ದೀರಿ. ಓಕೆ, ಈಗ ಅವನಿದ್ದಂತ ಸ್ಥಳ ಅಷ್ಟು ಹೇಳ್ಬಿಡ್ತೀನಿ ಈಗ, ಅಂದ್ರೆ ಅವನ ಹಿಸ್ಟ್ರಿ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ, ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ. ಅವ ಇದ್ದಂತ ಸ್ಥಳ ಏನಾಗಿತ್ತಂತಂದ್ರೆ ಒಫ್ರಾ ಎಂಬಂತಹ ಸ್ಥಳ. ಅದು ಗಿಲ್ಯಾದ್ ದಲ್ಲಿ ಇರುವಂತದ್ದು. ಮೇ ಬಿ ಲೈಕ್ ಇಟ್ಸ್ ಸ್ಮಾಲ್ ಪ್ಲೇಸ್ ಇನ್ ಗಿಲ್ಯಾದ್ ಒಂದು ಅದಕ್ಕಿಂತ ದೊಡ್ಡ ಸ್ಥಳ, ಅಂದ್ರೆ ಒಂದು ಟೌನ್ ಅಂತ ಹೇಳ್ಬಹುದು. ಆಮೇಲೆ ಇದು ಹಳ್ಳಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಯೋರ್ದನ್ ನದಿಯ ಆಚೆ ಕಡೆಗಿತ್ತಂತದ್ದು. ನೀವು ಓದ್ರಿ ಗೊತ್ತಾಗ್ತದೆ. ನ್ಯಾಯಸ್ಥಾಪಕ ಪುಸ್ತಕ 6ನೇ ಅಧ್ಯಾಯದಲ್ಲಿ 6, 7, 8 ಈ 3 ಅಧ್ಯಾಯಗಳನ್ನ ನೀವು ಓದ್ರಿ ದಯಮಾಡಿ. ನೆಕ್ಸ್ಟ್ ಅವರ್ ಸ್ಟಡೀಸ್ ವಿಲ್ ಬಿ ಫ್ರಮ್ 6, 7, 8 3 ಚಾಪ್ಟರ್ಸ್. ಅದ ಕಾರಣ ನೀವು ಓದಿ ರೆಡಿ ಇದ್ರ ನಿಮಗೆ ಬಹಳ ಸಹಾಯ ಆಗ್ತದೆ, ಮತ್ತೆ ನನಗೂ ಸಹ ಅನುಕೂಲ ಆಗ್ತದೆ ಸ್ವಲ್ಪ ಫಾಸ್ಟ್ ಹೋಗ್ಲಿಕ್ಕೆ. ಇಲ್ಲದ್ರೆ ನಾವು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಕೊಂಡಿರ್ಬೇಕಾಗ್ತದೆ. ಆದ ಕಾರಣ 6, 7, 8 ಆಫ್ ಯಾವ್ದದು ನಮ್ಮ ನ್ಯಾಯಸ್ಥಾಪಕರ ಪುಸ್ತಕ ನೀವು ಓದಿದ್ರೆ ಅಲ್ಲಿ ನಿಮಗ ಗಿದ್ಯೋನನ ವಿಷಯ ನಿಮಗ ಸ್ಪಷ್ಟವಾದಂತಹ ವಿವರಣೆ ಸಿಗ್ತದೆ. ಓಕೆ, ಹೀಗೆ ಒಫ್ರಾ ಗಿಲ್ಯಾದಲ್ಲಿರುವಂತಹದ್ದು, ಯೋರ್ದನ್ ನದಿಯ ಆಚೆ ಇದ್ದಂತಹ ಊರಿನಲ್ಲಿ ವಾಸಿಸ್ತಾ ಇದ್ದ ಗಿದ್ಯೋನ್.
ಗಿದ್ಯೋನನ ವಿಷಯವಾಗಿ ಅನೇಕ ಬಾರಿ ಅನೇಕ ಸಂದೇಶ ನಾವು ಕೇಳಿರ್ಬೇಕು. ಆದ್ರೆ ಇವತ್ತು ಅದರ ಅಭ್ಯಾಸದಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಒಂದು ವಿಷಯದ ಬಗ್ಗೆ ಕೇಂದ್ರೀಕರಿಸೋಣ. ಅದ್ಯಾವುದು ಅಂತಂದ್ರೆ ಅವನ ನಂಬಿಕೆ, ದ ಫೇತ್ ಆಫ್ ಗಿಡಿಯನ್. ನೀವ್ ಅನ್ಬೋದು, ಏನ್ರಿ ಎಷ್ಟೋ ಸಲ ನಾವು ಈ ಸಂದೇಶಕ್ಕೆ ಈ ನಂಬಿಕೆ ವಿಷಯವಾಗಿ ಕೇಳಿದ್ದೇವೆ, ನೀವೇ ಹೇಳಿರಿ ಎಲ್ಲ ಆಗಿದೆ ಅಂತ ಹೇಳ್ಬೋದು ನೀವು. ಆದ್ರೆ ಇವತ್ತು ಅವನ ವಿಷಯವಾಗಿರ್ತಕ್ಕಂಥ ಒಂದು ನಂಬಿಕೆ, ಈ ದಿವಸಗಳಲ್ಲಿ ನಂಬಿಕೆಗೆ ಬಹಳಷ್ಟು ಒಂದು ಕಂಟಕ ಬಂದದ ಅಂತ ಹೇಳ್ಬಹುದು, ಅಥವಾ ಬಹಳಷ್ಟು ಒಂದು ಪರೀಕ್ಷೆ ಬಂದದ ಅಂತ ಹೇಳ್ಬಹುದು, ಕಠಿಣ ಕಾಲ ಬಂದದ ಅಂತ ಹೇಳ್ಬಹುದು. ಜನರಲ್ಲಿ ಈ ದಿವಸಗಳಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಇದೆ. ಪೀಪಲ್ ಆರ್ ಲೂಸಿಂಗ್ ದೇರ್ ಫೇತ್. ಯಾಕಂದ್ರೆ ಸಮಸ್ಯೆ ಬಂದ ಕೂಡಲೇ ಅವ್ರು ದೇವರನ್ನ ಮರ್ತು ಬಿಡ್ತಾರೆ, ಸಮಸ್ಯೆಗಳಲ್ಲಿ ಮುಳುಗಿ ಹೋಗ್ಬಿಡ್ತಾರೆ, ಅದರಲ್ಲಿ ಅವ್ರು ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ನಂಬಿಕೆ ಬಹಳ ಬಹಳ ಮುಖ್ಯವಾದಂತದ್ದು ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಮತ್ತು ಈ ಲೋಕದಲ್ಲಿ ನಾವು ವಾಸಿಸುವಾಗ. ಈ ನಂಬಿಕೆಯ ಒಂದು ಅನುಭವ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಎಲ್ಲಾ ಸಮಯದಲ್ಲಿ ಇರಬೇಕಾದದ್ದು. ಅದು ದೇವರ ಮೇಲೆ, ಯೆಹೋವ ದೇವರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತರ ಮೇಲೆ. ಆದ ಕಾರಣ ನಾನು ಈ ದಿವಸ ಓದ್ತಾ ಇರುವಾಗ ಅಲ್ಲಿ ಸ್ಪೆಸಿಫಿಕಲಿ ದೇ ಡೋಂಟ್ ಸೇ ಗಾಡ್ ಬಟ್ ದೇ ಸೇ ಜೆಹೋವಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದ ಕಾರಣ ನಾವು ಸಹ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಅಬೌಟ್ ದ ಗಾಡ್ ಹೂಮ್ ವಿ ವರ್ಷಿಪ್. ದೇವರು, ಯಾವ ದೇವರನ್ನು ನಾವು ಆರಾಧಿಸ್ತೇವೆ ಆತನ ವಿಷಯವಾಗಿ ನಾವು ಬಹಳಷ್ಟು ಖಚಿತವಾದಂತಹ ರೀತಿಯಲ್ಲಿ ಮಾತಾಡ್ತಾ ಇರಬೇಕು ಅಂತ ಹೇಳಿ ಇದರಿಂದ ನಮಗ ಕಂಡು ಬರ್ತದೆ. ನಾನು ಸಹ ದೇವರು ದೇವರು ಅಂತ ಹೇಳಿ ಹೇಳ್ತಾ ಇದ್ದೆ, ಆದ್ರೆ ಇವತ್ತು ನಾನು ಅದನ್ನು ಓದ್ತಾ ಇರುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು 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 ಅಂತ. ದ ನೇಮ್ ಜೆಹೋವಾ, ದ ಆಲ್ಮೈಟಿ ಗಾಡ್ ಎಂಬುದನ್ನ ನಾವು ತಿಳ್ಕೊಂಡು ಅದರ ಪ್ರಕಾರ ಮುಂದರಿಯೋಣ. ಗಿದ್ಯೋನ ವಿಷಯವಾಗಿ ನಾವೇನ್ ನೋಡುವಾಗ ಅಂತಂದ್ರೆ ಇಸ್ರಾಯೇಲ್ರ ಅವಿಧೇಯತೆ ಮತ್ತು ದೇವರ ತಾಳ್ಮೆ. ಅವರು ಅವಿಧೇಯರಾಗ್ತಿದ್ರು, ಆದ್ರೆ ದೇವರು ಅವ್ರ ಬಗ್ಗೆ ಬಹಳಷ್ಟು ತಾಳ್ಮೆ ಮತ್ತು ಪ್ರೀತಿಯನ್ನ ವಹಿಸಿ ಅವರಿಗೆ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದ, ಹಿಂತಿರುಗಿ ಬರ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾ ಇದ್ದ, ಆಮೇಲೆ ಅವರನ್ನ ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾ ಇದ್ದ ಎಂಬುದನ್ನ ನಾವು ಓದ್ತೇವೆ. ಹೀಗೆ ನ್ಯಾಯಸ್ಥಾಪಕರ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಇಂಥ ಒಂದು ಸಮಯ ಅಂದ್ರೆ ಇಸ್ರಾಯೇಲರ ಅವಿಧೇಯತೆ ಮತ್ತು ಅವರು ಭ್ರಷ್ಟರಾಗಿ ಹೋದದ್ದು, ಕುಗ್ಗಿ ಹೋದದ್ದು ನಂಬಿಕೆಯಲ್ಲಿ, ಇವೆಲ್ಲ ಏನಾಗಿದ್ವು ಅಂತಂದ್ರೆ ದಿ ವೇರ್ ಚಾಲೆಂಜಸ್, ಆಹ್ವಾನಗಳು ಆಗಿದ್ದವು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ದೇ ವೇರ್ ಚಾಲೆಂಜಸ್ ಇನ್ ದ ಡೇಸ್ ಆಫ್ ಜಡ್ಜಸ್. ಈ ರೀತಿಯಾಗಿ ಇಸ್ರಾಯೇಲರು ಭ್ರಷ್ಟರಾಗಿ ಹೋಗಿ ದೇವರ ನ್ಯಾಯ ತೀರ್ಪಿಗೆ ಒಳಗಾಗುವುದನ್ನ ನಾವು ಮೇಲಿಂದ ಮೇಲೆ ಅಲ್ಲಿ ಕಾಣ್ತೇವೆ. ಇಂಥ ಕಠಿಣ ಕಾಲದಲ್ಲಿ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ ನ್ಯಾಯಸ್ಥಾಪಕರನ್ನ ಎಬ್ಬಿಸಿದ. ಅವರು ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ಮತ್ತು ಇಸ್ರಾಯೇಲ್ ಜನಾಂಗಕ್ಕೆ ಅವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ನ್ಯಾಯ ಸ್ಥಾಪನೆ ಮಾಡಿ ದೇವರ ಬಳಿಗೆ ಅವರನ್ನ ನಡೆಸ್ತಾ ಇದ್ರು, ದೇವರ ಬಳಿಗೆ ಅವರನ್ನ ಕರೆದುಕೊಂಡು ಬರ್ತಾ ಇದ್ರು, ದೇವರ ಅನ್ಯೋನ್ಯತೆಯಲ್ಲಿ ತಿರುಗಿ ಅವರಿಗೆ ಪ್ರವೇಶ ಅವರು ಮಾಡಿಸ್ತಿದ್ರು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಹೀಗೆ 6ನೇ ಅಧ್ಯಾಯದ 7ರಿಂದ 10 ವಚನಗಳಲ್ಲಿ ನೀವು ಓದುವಾಗ ಅಲ್ಲಿ ಏನಾಯಿತು ಅಂತಂದ್ರೆ ಸ್ಥಿತಿ ಬಹಳ ಗಂಭೀರವಾಗಿತ್ತು. ಇಸ್ರಾಯೇಲರ ಮೇಲೆ ದೇವರು ಕೋಪಗೊಂಡ ಕಾರಣ ಅಲ್ಲಿ ನಾನು ಹೇಳ್ದಲ್ಲ ಈಗಾಗಲೇ ನಿಮಗೆ, ವೈರಿಗಳಾದಂಥ ಅಮಾಲಿಕರು ಮತ್ತು ಮಿದ್ಯಾನ್ಯರು ಇಬ್ರು ಕೂಡ್ಬಿಟ್ರು. ಬೋತ್ ದ ಎನಿಮೀಸ್ ಕೇಮ್ ಟುಗೆದರ್, ದೇ ವೇರ್ ಯುನೈಟೆಡ್. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಸ್ರಾಯೇಲ್ರ ವಿರುದ್ಧ ಅವರು ಬಂದು ಇಸ್ರಾಯೇಲ್ರನ್ನ ಅವ್ರು ಏನ್ ಮಾಡ್ಬಿಡ್ತಿದ್ರು ಅಂತಂದ್ರೆ ದೊಡ್ಡ ಸಂಖ್ಯೆ ಆಗ್ಬಿಡ್ತಿತ್ತು. ಇಬ್ರು ವೈರಿಗಳು ಒಟ್ಟಾಗಿ ಸೇರಿ ಬಂದು ಇಸ್ರಾಯೇಲ್ರ ಮೇಲೆ ದಾಳಿ ಮಾಡುವುದು ಅಂತ ನಿಮ್ಗೆ ಗೊತ್ತು, ಎಷ್ಟು ಬಲವಾದಂತಹ ಒಂದು ದಾಳಿ ಅದಾಗಿರ್ಬೇಕು ಅಂತ ಹೇಳಿ. ಆದ ಕಾರಣ ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಇಸ್ರಾಯೇಲ್ ಇಡೀ ವರ್ಷ ಅವರು ಬೆಳೆಸ್ತಿದ್ರು, ಕುರಿ ಸಾಕ್ತಾ ಇದ್ರು, ಪಕ್ಷಿಗಳನ್ನು ಬೆಳೆಸ್ತಾ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಈ ಜನರು ಬಂದು ಅದನ್ನೆಲ್ಲ ಹಾಳು ಮಾಡಿ ಹೋಗ್ತಾ ಇದ್ರು ಎಂಬುದಾಗಿ ಅಲ್ಲಿ ನಮಗ ನೀವು ಓದ್ರಿ ಅದನ್ನ 6ನೇ ಅಧ್ಯಾಯ 7ರಿಂದ 10 ವಚನಗಳನ್ನ ನೀವು ಓದಿದ್ರೆ ನಿಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಸಮಯದ ಅಭಾವದಿಂದ ನಾನು ಜಸ್ಟ್ ಹೇಳ್ತಾ ಇದ್ದೇನೆ, ಅದನ್ನ ತಿಳ್ಕೊಡ್ರಿ ಮತ್ತು ಓದ್ರಿ, ಕನ್ಫರ್ಮ್ ಮಾಡ್ರಿ, ಬಿ ವೆರಿಯನ್ ಬಿಲಿವರ್ಸ್. ಓಕೆ. ಆಮೇಲೆ ಏನಾಯ್ತು ಅಂತಂದ್ರೆ ವಿದ್ಯಾನ್ರ ಅಮಾಲಿಕರನ್ನು ಕೂಡಿಕೊಂಡು ಇಸ್ರಾಯೇಲ್ರನ್ನ ಅವ್ರ ಬೆಳೆಯನ್ನ ಪಶುಗಳನ್ನ ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ರು ಅಂತೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ದೇವದ್ರೋಹಿಗಳಾದಂತಹ ಇಸ್ರಾಯೇಲ್ರು ಏನಾದ್ರು ಬಹಳ ಕುಗ್ಗಿ ಹೋದರು. ಈ ಒಂದು ಪದಪ್ರಯೋಗ
ಅದನ್ನ ನೋಡ್ರಿ ನೀವು ಯಾವ ರೀತಿಯಾಗಿ ಅದನ್ನ ತಿಳ್ಕೊಳ್ತೀರಿ ಅಂತೇಳಿ. ಕುಗ್ಗಿ ಹೋದ್ರಂತ. ಈಗ ಕುಗ್ಗಿ ಹೋಗುವುದಂತಂದ್ರ ನೀವು ಕ್ಯಾನ್ ಇಮ್ಯಾಜಿನ್ ಯಾವ ರೀತಿಯಾಗಿ ಒಂದು ವಸ್ತುವನ್ನ ಹಾಗೆ ನಾವು ಹೊಡೆದು ಅಂತ ಸಣ್ಣ ಮಾಡಿದ್ರೆ ಕುಗ್ಗಿ ಹೋಗ್ಬಿಡ್ತದ ಅದು. ಅಂದ್ರೆ ಇಟ್ ಬಿಕಮ್ಸ್ ವೆರಿ ಸ್ಮಾಲ್ ಬಿಕಾಸ್ ಆಫ್ ದ ಹಿಟ್ಸ್ ದಟ್ ಇಟ್ ಗೆಟ್ಸ್. ಈ ರೀತಿಯಾಗಿ ಅವರ ಸ್ಥಿತಿ ಏನಾಗಿತ್ತಂತ ಕುಗ್ಗಿ ಹೋದು ಸಣ್ಣವರಾಗ್ಬಿಟ್ರಂತ. ಬಹಳ ದೊಡ್ಡ ಜನಾಂಗ, ದೇವರ ಜನಾಂಗ ಅದು. ಆದ್ರೆ ಅವರು ಇಸ್ರಾಯೇಲ್ ವೈರಿಗಳ ಹೊಡೆತ ತಿಂದು ಅವ್ರು ಏನಾಗ್ಬಿಟ್ರು ಅಂದ್ರೆ ಕುಗ್ಗಿ ಹೋದ್ರು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಅವರು ಕುಗ್ಗಿ ಹೋದ್ಮೇಲೆ ಕೊನೆಗೆ ಅವ್ರ ನೆನಪಾಯ್ತು ಏನಂತ ಹೇಳಿ, ನಮಗೊಬ್ಬ ದೇವರು ಯೆಹೋವನಿದ್ದಾನೆ, ಆ ಯೆಹೋವನನ್ನ ನಾವು ಮೊರೆ ಇಡೋಣ. ನೀವು ವಿಮೋಚನೆ ಕಾಂಡದಲ್ಲಿ ಸಹ ಅದನ್ನ ನೋಡ್ತೀರಿ, ಯಾವ ರೀತಿಯಾಗಿ ಅವರಿಗೆ ಬಹಳ ತೊಂದರೆ ಉಂಟಾದಾಗ ಅವರು ದೇವರಿಗೆ ಮೊರೆ ಇಟ್ರು ಅಂತ ಹೇಳಿ ನಮಗೆ ವಿಮೋಚನೆ ಕಾಂಡ ಮೊದಲೇ ಅಧ್ಯಾಯದಲ್ಲಿ ಅದನ್ನ ನೀವು ಓದ್ತೀರಿ. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಇವರ ಪರಿಸ್ಥಿತಿ ಈಗ ಆಗಿದೆ. ಅವ್ರೇನ್ ಮಾಡಿದ್ರು ಅಂತಂದ್ರೆ ಕೂಗಿದರು, ಮೊರೆ ಇಟ್ಟರು ಅಂತ ಹೇಳಿ. ಆದ್ರೆ ಒಂದು ವಿಷಯ ನಮಗೆ ಕಂಡು ಬರುವುದಿಲ್ಲ, ಅವ್ರು ನಿಜವಾಗಿ ಪಶ್ಚಾತ್ತಾಪಪಟ್ಟು ಮೊರೆ ಇಟ್ರು ಅಥವಾ ನಾವು ದೇವರಿಗೆ ಮೊರೆ ಇಟ್ಟರು ದೇವ್ರು ಕೇಳ್ತಾನೆ ಅನ್ನುವಂತಹ ರೀತಿಯಲ್ಲಿ ಮೊರೆ ಇಟ್ರು. ದಿಸ್ ಇಸ್ ದ ಡಿಫರೆನ್ಸ್ ದಟ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ನಮ್ಮ ಜೀವನದಲ್ಲಿ ನಾವು ಮೊರೆ ಇಡುವಾಗ ಪಶ್ಚಾತ್ತಾಪದ ಮೊರೆ ಆಗಿರ್ಬೇಕು. ಸುಮ್ಮನೆ ದೇವ್ರು ನಮ್ ಮೊರೆ ಕೇಳ್ತಾನೆ ಅಂತ ಹೇಳಿ ನಾವು ಮೊರೆ ಇಟ್ರೆ ಅದರ ಪ್ರಯೋಜನ ಎಷ್ಟಾಗ್ತದೆ ನನಗೆ ಗೊತ್ತಿಲ್ಲ. ಹೌ ಫಾರ್ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಇಟ್, ಹೌ ಫಾರ್ ಗಾಡ್ ಇಸ್ ಗೋಯಿಂಗ್ ಟು ಆನ್ಸರ್ ಇಟ್. ಆದ್ರೆ ಇಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ರು ಮಾತ್ರ ಏನ್ ಮಾಡಿದ್ರು ಅಂತಂದ್ರೆ ಮೊರೆ ಇಟ್ರು. ಬಹಳ ಕುಗ್ಗಿ ಹೋದಂತ ಸ್ಥಿತಿಯಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಮೊರೆ ಇಟ್ಟಿರಬೇಕು ಅನಿಸ್ತದೆ. ಯಾಕಂದ್ರೆ ದೇವರು ಇಮಿಡಿಯೇಟ್ಲಿ ಹಿ ರೆಸ್ಪಾನ್ಸ್ ಅಲ್ಲಿ ಅಂತೇಳಿ ನಮಗ ತಿಳಿದು ಬರ್ತದೆ. ಯೆಹೋವನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಆತ್ನ ಹೇಳಿದಲ್ಲ ನಿಮ್ಗೆ, ಕೋಮಲವಾದಂತ ಹೃದಯವುಳ್ಳಂತ ಯೆಹೋವನು ಅವರ ಮೊರೆಯನ್ನು ಲಾಲಿಸಿದನು. ಆತನ ಪ್ರೀತಿಯ ಹೃದಯಕ್ಕೆ ಅದು ಹೋಗಿ ಮುಟ್ಟಿತು. ಯಾವುದು? ಇಸ್ರಾಯೇಲರ ಮೊರೆ, ಇಸ್ರಾಯೇಲರ ಕೂಗು. 11-13 ವಚನಗಳಲ್ಲಿ ನೀವು ನೋಡ್ತೀರಿ, ಸಹಾಯಕ್ಕಾಗಿ ಯೆಹೋವನು ಇಳಿದು ತನ್ನ ದೂತನನ್ನ ಕಳಿಸಿಕೊಡ್ತಾನೆ. 11-13 ಹೋದ್ರಿ, ಅಲ್ಲಿ ನಿಮ್ಗೆ ಕಂಡು ಬರ್ತದೆ ದೇವರು ಅವರ ಮೊರೆಯನ್ನ, ಯೆಹೋವನು ಆತನ ಮೊರೆಯನ್ನ ಕೇಳಿ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಇಳಿದು ಬರ್ತಾನೆ. ನೋಡ್ರಿ ನಮ್ಮ ದೇವರು ಎಂಥ ದೇವರಾಗಿ, ಆತನ ಸುಮ್ಮನೆ ನೋಡ್ತಾ ಕುಳಿತುಕೊಳ್ಳೋದಿಲ್ಲ. ಆದ್ರೆ ನಾವು ನಿಜವಾದಂತ ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬರುವಾಗ ಖಂಡಿತವಾಗಿ ಇಳಿದು ಬರ್ತಾನೆ. ಈ ಸೆಂಡ್ಸ್ ಇಸ್ ಹೆಲ್ಪ್. ಆದ ಕಾರಣ ತಾವಿದನ್ನ ಹೇಳ್ತಾನೆ, ಸುಂದರವಾದಂತಹ ವಚನ 121ನೇ ಕೀರ್ತನೆಯಲ್ಲಿ, ನಾನು ಪರ್ವತಗಳ ಕಡೆಗೆ ಕಣ್ಣೆಟ್ಟಿ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ನನ್ನ ಸಹಾಯವು ಭೂಮ್ಯಾಕಾಶಗಳನ್ನುಂಟು ಮಾಡಿದಂತ ಯೆಹೋವನಿಂದಲೇ ಎಂಬುದಾಗಿ ಅಲ್ಲಿ ಆತನು ಹೇಳೋದನ್ನು ನೋಡುವಾಗ ಅವನ ಒಂದು ಭರವಸೆ ಯೆಹೋವನಲ್ಲಿ ಯಾವ ರೀತಿಯಾಗಿತ್ತು, ಸಹಾಯದ ಒಂದು ನಿಶ್ಚಿತತೆ ಯಾವ ರೀತಿಯಾಗಿ ದಾವೀದನಲ್ಲಿ ಇತ್ತು ಎಂಬುದು ನಮಗೆ ಕಂಡು ಬರ್ತದೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು, ಹೌದು ನಾವು ತಪ್ಪು ಮಾಡ್ತೇವೆ, ಯಾಕಂದ್ರೆ ನಾವು ಈ ಲೋಕದಲ್ಲಿ ಇರುವಾಗ ನಾವು ಇನ್ನೂ ಪಾಪದ ಸನ್ನಿಧಾನದಲ್ಲಿ ಇದ್ದೇವೆ. ಆದ ಕಾರಣ ನಾವು ಪಾಪ ಮಾಡ್ಬೇಕಂತಲ್ಲ, ವಿ ಆರ್ ಲಿಬರೇಟೆಡ್. ನಾವು ಪಾಪದ ಬಂಧನದಿಂದ ಬಿಡಿಸಲ್ಪಟ್ಟಿದ್ದೇವೆ. ಪಾಪದ ಶಕ್ತಿಯ ಮೇಲೆ ನಮಗ ಜಯ ಇದೆ ಮತ್ತು ಕೊನೆಗೆ ಪಾಪದ ಸನ್ನಿಧಾನದಲ್ಲಿಯೂ ಸಹ ನಮಗೆ ಜಯ ಸಿಗ್ತದೆ. ಯೇಸು ಸ್ವಾಮಿ ಕೂಡ ನಾವು ಮಧ್ಯಾಕಾಶಕ್ಕೆ ಹೋಗುವ, ಇದನ್ನ ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ, ನೆನಪಿಟ್ಕೊಡ್ರಿ. ಮತ್ತು ನಾವು ಯಾವಾಗಲೂ ನಾವು ದೇವರ ವಿಷಯವಾಗಿ ನಾವು ಏನ್ ಮಾಡ್ಬೇಕು, ನಿಜವಾದಂತ ಶುದ್ಧೀಕರಣ. ನಾವು 1 ಯೋಹಾನ 1:9 ನಾವು ನೋಡ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನ ನಂಬಿಗಸ್ತನು ನೀತಿವಂತನಾಗಿದ್ದು ಸಕಲ ಅನೀತಿಯಿಂದ ಪರಿಹರಿಸಿ ಆತನ ಸಕಲ ಅನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು ಎಂಬುದಾಗಿ ಬರೆದಂತಹ ವಚನ. ಅದು ನಮ್ಮ ಸಹಾಯಕ್ಕಾಗಿ ಕೊಡಲ್ಪಟ್ಟಿದೆ ಹೊರತು ಅದು ಐತಿ ಅಂತ ಹೇಳಿ ನಾವು ತಪ್ಪು ಮಾಡ್ತೇವೆ ಮತ್ತು ಹಾಗೆ ಅದನ್ನ ನಾವು ಪಶ್ಚಾತ್ತಾಪ ಪಡ್ತೇವೆ, ಈ ರೀತಿಯಾಗಿ ಆಗ್ಬಾರ್ದು. ಅದು ನಾವು ತಪ್ಪು ಆಗಿದ್ರು ಕೂಡ ಅದರ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಟ್ಟು ಬಿಟ್ಟು ಬಿಡಬೇಕು. ಅದರಲ್ಲಿ ನಾವು ಮುಂದರಿಯಬಾರದು ಎನ್ನುವಂಥದ್ದು ಅದರ ಹಿಂದೆ ಇರ್ತಕ್ಕಂಥ ಅರ್ಥ. ಹೀಗೆ ನಮ್ಮ ಪಶ್ಚಾತ್ತಾಪದ ಹೃದಯದಿಂದ ಅಲ್ಲಿ ಮಾಡಿದಂಥ ಕೂಗಿಗೆ ದೇವರು ಸಹಾಯಕ್ಕಾಗಿ ಇಳಿದು ಬಂದನು ಯೆಹೋವನು ಅಂತ ಹೇಳಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ತನ್ನ ದೂತನನ್ನು ಕಳಿಸಿದ. ಈಗ ಬರ್ತಾನೆ 6ನೇ ಅಧ್ಯಾಯದಲ್ಲಿ. ಈ ಹಿನ್ನೆಲೆಯನ್ನೆಲ್ಲ ನೀವು ತಿಳ್ಕೊಂಡ ಮೇಲೆ ಈಗ ನಿಮಗೆ ಸಾಕಷ್ಟು ಅದರ ಒಂದು ಅರಿವಾಗಿದೆ ಅಂತ ಅನಿಸ್ತದೆ.
ಗಿದ್ಯೋನನ ಒಂದು ಪ್ರವೇಶ ಆಗ್ತದೆ. ನಾವು ದ ಎಂಟ್ರಿ ಆಫ್ ಗಿಡಿಯೋನ್ ಈಸ್ ಸ್ಟಾರ್ಟ್ಸ್ ನೌ ಎಂಬುದಾಗಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಗಿದ್ಯೋನನ ಮನೋಸ್ಥಿತಿ ಹೇಗಿದೆ ಅಂತ ಹೇಳಿ ನೀವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನಂಬಿಕೆ ಕುಂದಿದೆ, ನಿರೀಕ್ಷೆ ತಗ್ಗಿದೆ, ಹತಾಶೆ ಭಾವನೆ ಕಾಡ್ತಿದೆ. 3 ವಿಷಯಗಳನ್ನ ನಾವು ಅವನ ಬಗ್ಗೆ ಯೋಚಿಸಬಹುದು. ಮೊದಲನೇದಾಗಿ ನಂಬಿಕೆ ಕುಂದಿ ಹೋಗ್ಬಿಟ್ಟದೆ. ನಂಬಿಕೆ ಇಂಥ ಸ್ಥಿತಿಯಲ್ಲಿರುವಾಗ ಇಬ್ಬಿಬ್ರು ವೈರಿಗಳು ಬಂದು ದಾಳಿ ಮಾಡಿ ಹಾಳು ಮಾಡ್ತಾ ಇರುವಾಗ ಮನುಷ್ಯನ ಮನಸ್ಥಿತಿ ಹೇಗಿರ್ತದೆ ಎಂಬುದನ್ನ ನೀವು ವಿಚಾರ ಮಾಡ್ರಿ. ಜಸ್ಟ್ ಇಮ್ಯಾಜಿನ್. ನಂಬಿಕೆ ಕುಂದಿ ಹೋಗ್ಬಿಟ್ಟದೆ, ನಿರೀಕ್ಷೆ ತಗ್ಗಿಬಿಟ್ಟದೆ. ಏನ್ಪಾ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ಅವರಿಗೆ ಒಂದು ನಿರೀಕ್ಷೆನೇ ಇಲ್ದಂತ ಒಂದು ಸ್ಥಿತಿ ಉಂಟಾಗಿದೆ. ಮತ್ತು ಹತಾಶೆ ಭಾವನೆ, ಡೆಸ್ಪರೇಟ್ ಅಂತ ಹೇಳ್ತಾರಲ್ಲ, ನಮ್ಗೇನು ಆಗುದಿಲ್ಲ ಅಂದ್ರೆ ನಮ್ ಕಡೆಗೇನು ಸಾಧ್ಯ ಇಲ್ಲ ಎನ್ನುವಂತ ಮುಗಿತಿನ್ನ ಎನ್ನುವಂತ ಒಂದು ಹತಾಶ ಭಾವನೆ ಕಾಡ್ತಾ ಇತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಈಗ ದೇವರು ನೀವು ನಿಮಗೆ ವಿಚಾರ ಬರಬಹುದು ಅಥವಾ ನನಗೂ ಬರಬಹುದು, ಇಂಥ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಯನ್ನ ದೇವರು ಯಾಕೆ ಆರಿಸ್ಕೊಂಡ? ವೈ ಗಾಡ್ ಸೆಲೆಕ್ಟೆಡ್ ಸಚ್ ಎ ಮ್ಯಾನ್ ಲೈಕ್ ಗಿಡಿಯೋನ್? ಅವನಿಗೆ ಈಗ ನಂಬಿಕೆ ಕುಂದಿದೆ, ನಿರೀಕ್ಷೆ ತಗ್ಗಿದೆ, ಹತಾಶ ಭಾವನೆಯಿಂದ ಆತನು ಬಳಲ್ತಾ ಇದ್ದಾನೆ. ಅಂಥ ವ್ಯಕ್ತಿಯನ್ನ ದೇವರು ಯಾಕೆ ಆರಿಸ್ಕೊಂಡ ಎನ್ನುವಂಥದ್ದಕ್ಕೆ ದೇವ್ರ ವಾಕ್ಯದಲ್ಲಿ ಉತ್ತರ ಇದೆ. ದೇವ್ರ ವಾಕ್ಯ ಅದು ಸಜೀವವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದನಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಆದ ಕಾರಣ ದೇವರ ವಾಕ್ಯದಲ್ಲಿ ಎಲ್ಲ ಇದೆ. ಎವ್ರಿಥಿಂಗ್ ಇಸ್ ಇನ್ ಗಾಡ್ಸ್ ವರ್ಡ್. ವಿ ಮಸ್ಟ್ ನೋ ಇಟ್, ವಿ ಮಸ್ಟ್ ಸರ್ಚ್ ಇಟ್ ಅಂಡ್ ವಿ ಮಸ್ಟ್ ಫೈಂಡ್ ಇಟ್. ಓಕೆ, ಹೀಗೆ ದೇವರು ಆಯ್ದುಕೊಳ್ಳಿಕ್ಕೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೇನೆ. ಈಗ ಕೊರಿಂಥದವರಿಗೆ ಬರೆದ ಮೊದಲೇ ಪತ್ರ 1ನೇ ಅಧ್ಯಾಯ 26ರಿಂದ 29 ವಚನಗಳನ್ನ ನೀವು ಓದಿದ್ರೆ ಅಲ್ಲಿ ನೀವು ಕಾಣ್ತೀರ. ಓದೋಣ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನೋಡ್ರಿ, ದೇವ್ರು ಯಾರನ್ನ ಕರೆದ? ಜ್ಞಾನಿಗಳು ಅನೇಕರಿಲ್ಲ, ಅಂಥವರನ್ನ ಕರೆದಿದ್ದಾನೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಅನೇಕರಿಲ್ಲ, ನಾಟ್ ಮೆನಿ ಆಫೀಸರ್ಸ್. ಅಷ್ಟೇ ಆದ ಕುಲೀನರು ಅನೇಕರಿಲ್ಲ, ಅಂದ್ರೆ ಬಹಳ ಉಚ್ಚವಾಗಿದ್ದಂತಹ ಜನರು ಅವರೂ ಇಲ್ಲ. ದೇವರು ಬಲಿಷ್ಠರನ್ನ ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನ ಆರಿಸಿಕೊಂಡಿದ್ದಾನೆ. ಲೋಕದ ಕುಲಹೀನರನ್ನು ಅಸಡ್ಡೆ ಮಾಡುವುದಕ್ಕಾಗಿ, ಗಂಡರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣದಿಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಈ ವಚನ ನೆನಪಿಟ್ಟುಕೊಡ್ರಿ. 1 Corinthians 1st chapter 26 to 29. ಆದ ಕಾರಣ ದೇವರು ಯಾರನ್ನೂ ಆರಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ ಕಾರಣ ನಾವು ಸಣ್ಣವರು, ನಮ್ಮ ಕಡೆ ಆಗುವುದಿಲ್ಲ, ನಾವು ಹತಾಶರಾಗಿದ್ದೇವೆ, ನಂಬಿಕೆ ಕುಂದಿದೆ, ಈಗ ನಮ್ಗೆ ನಿರೀಕ್ಷೆ ತಗ್ಗಿದೆ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ. ಗಾಡ್ ಇಸ್ ದೇರ್ ಟು ಚೂಸ್ ಅಸ್, ಸೆಲೆಕ್ಟ್ ಅಸ್ ಎಂಬುದನ್ನ ದೇವರ ವಾಕ್ಯದ ವಚನದಿಂದಲೇ ನಿಮ್ಗೆ ಓದಿ ತೋರಿಸಿದ್ದೇನೆ. ಆದ ಕಾರಣ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನ ತಿಳ್ಕೊಳ್ರಿ, ಅದನ್ನ ಅನುಭವಿಸ್ರಿ. ಈ ರೀತಿಯಾಗಿ ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡನು ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಗಿದ್ಯೋನನ ವಿಷಯವಾಗಿ ನಾವು ನೋಡುವಾಗ, ಅವನ ಕುಟುಂಬದ ವಿಷಯವಾಗಿ ನೋಡುವಾಗ, ನಾನು ಹೇಳದಲ್ಲ, ಮನಸ್ಸೆಯ ಕುಲದಲ್ಲಿದ್ದಂಥ ಕುಟುಂಬ, ಯೋವಾಷನ ಕುಟುಂಬ, ಅದರಲ್ಲಿರ್ತಕ್ಕಂಥ ಕೊನೆಯ ಮಗ ಗಿದ್ಯೋನ್. ಈ ಒಂದು ಯೋವಾಷನ ಕುಟುಂಬ ಏನಾಗಿತ್ತು ಅಂತಂದ್ರೆ, ಅದು ವಿಗ್ರಹಾರಾಧನೆಗೆ ಜಾರಿ ಹೋಗ್ಬಿಟ್ಟಿತ್ತು. ಅದು ಯಾಕಂದ್ರೆ ಆಗಿನ ಕಾಲದಲ್ಲಿ ಬಾಳನ ಒಂದು ಪೂಜೆ ಬಹಳಷ್ಟು ನಡೀತಿತ್ತು ಆಗಿನ ಕಾಲದಲ್ಲಿ. ಅದಕ್ಕೆ ಜಾರಿ ಹೋದಂತಹ ಕುಟುಂಬ ಇದಾಗಿತ್ತು. ಓದ್ ನೋಡ್ರಿ, ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಗಿದ್ಯೋನನ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಹಿ ವಾಸ್ ಆಲ್ಸೋ ವರ್ಷಿಪಿಂಗ್ ಬಾಲ್ ಅಂತ ಹೇಳಿ ಹೇಳಿಲ್ಲ ಅಲ್ಲಿ. ಅದ ಕಾರಣ ನಮ್ಗೇನ್ ಅನಿಸ್ತ ಅಂತಂದ್ರೆ, ಹಿ ಸ್ಟುಡ್ ಫಾರ್ ದ ಟ್ರೂತ್. ಯೆಹೋವ ದೇವರಿಗೋಸ್ಕರವಾಗಿ ನಿಂತಂತ ಒಬ್ಬ ವ್ಯಕ್ತಿ ಆಗಿದ್ದ ಅಂತೇಳಿ ನಾವು ಹೇಳಬಹುದು. ಹೀಗೆ ಅವನು ನಿಂತ ಕಾರಣ ಕುಟುಂಬದವರಿಂದ ಸ್ವಲ್ಪ ತಿರಸ್ಕಾರನು ಸಹ ಹೊಂದಿರಬಹುದು. ಯಾಕಂದ್ರೆ ಅವರೆಲ್ಲ ಒಂದ್ ಮಾಡ್ತಾ ಇದ್ರು, ಇವನು ಮತ್ತೊಂದು ಮಾಡ್ತಾ ಇದ್ದ. ಯೆಹೋವನಿಗಾಗಿ ಸ್ಥಿರವಾಗಿ ನಿಂತಹ ಒಬ್ಬ ವ್ಯಕ್ತಿ ಈ ಗಿದ್ಯೋನ್. ಆದ ಕಾರಣ ಕುಟುಂಬದ ಒಂದು ಅವಕೃಪೆಗೆ ಆತನು ಪಾತ್ರನಾಗಿದ್ದ ಅಂತೇಳಿ ಹೇಳಬಹುದು ನಾವು. ಆದ್ರೆ ದೇವರ ಕೃಪೆಗೆ ಆತನು ಪಾತ್ರನಾಗಿದ್ದ.
ಕುಟುಂಬದ ಅವಕೃಪೆ, ಆದರೆ ದೇವರ ಕೃಪೆಗೆ ಆತನು ಅಲ್ಲಿ ಪಾತ್ರನಾಗಿದ್ದ ಅಂತ ಹೇಳಿ ನಾವು ನೋಡುವಾಗ ದೇವರು ಅವನನ್ನ ಆರಿಸ್ಕೊಳ್ತಾನೆ. ಹೀಗೆ ದೇವರ ಆಯ್ಕೆ ಅದು ವಿಶೇಷವಾಗಿರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಸಣ್ಣವರು ಅಂತ ಹೇಳಿ ನಾವು ತಿಳ್ಕೊಂಡು ಹಿಂದುಳಿಯೋದು ಬೇಡ. ಲೆಟ್ಸ್ ಮಾರ್ಚ್ ಫಾರ್ವರ್ಡ್, ಮುಂದೆ ಹೋಗೋಣ. ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ, ದೇವರು ನಮಗೆ ಶಕ್ತಿ ಕೊಡ್ತಾನೆ, ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾನೆ ತನ್ನ ಆತ್ಮನ ಸಹಾಯದಿಂದ ಅಂತ ಹೇಳಿ ನಾವು ಮುಂದೆ ಹೋಗೋಣ. ದೇವರ ಮಹಿಮೆಗಾಗಿ ಜೀವಿಸೋಣ, ದೇವರ ಗೌರವಕ್ಕಾಗಿ ನಾವು ಬಾಳೋಣ. ಈ ರೀತಿಯಾಗಿ ಗಿದ್ಯೋನನು ಯಾವ ರೀತಿಯಾಗಿ ಏನಾಗಿದ್ದ ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ಮುಂದೆ ಏನಾಗ್ತ ಅಂತಂದ್ರೆ, ದೇವದೂತನು ಗಿದ್ಯೋನನಿಗೆ ಈಗ ಹೇಳ್ತಾನೆ ಒಂದ್ ಮಾತು. ಯಾರು ಕಳಿಸಿದ್ರು? ದೇವ್ರು ಕಳಿಸಿದ್ದ. ಸಹಾಯಕ ಮಾಡೋದಕ್ಕಾಗಿ ಇಳಿದು ಬಂದು ಅವನೇನ್ ಮಾಡ್ದ ಅಂತಂದ್ರೆ ಕುಳಿತುಕೊಂಡ ಅಂತಲ್ಲಿ. ಅಲ್ಲಿ ಒಂದು ದ್ರಾಕ್ಷಿಯ ವನ ಇದೆ. ಅಲ್ಲಿ ಜವೆಗೋದಿಯ ಅಂದ್ರೆ ಗೋಧಿಯ ಒಂದು ಕುಟ್ಟುವಂತ ಕೆಲಸ ಮಾಡ್ತಾ ಇದ್ದಾನೆ. ಯಾರು? ಗಿದ್ಯೋನು. ಅದು ಯಾಕೆ ನೋಡ್ರಿ, ಇಲ್ಲಿ ಅದು ಒಂದು ನಿಮಗ ಅವನ ಮನೋಸ್ಥಿತಿ ಅಂತ ತಿಳಿಸ್ತದೆ. ಅವನು ಯಾವ ರೀತಿಯಾಗಿ ಭಯಭ್ರಾಂತನಾಗಿದ್ದ ಅಂತ ಹೇಳಿ ನಿಮ್ಗೆ ಕಂಡು ಬರ್ತದೆ. ಯಾಕಂದ್ರೆ ದ್ರಾಕ್ಷಿ ವನದಲ್ಲಿ ಅವನು ಗೋಧಿ ಕುಟ್ಟುವಂತ ಕೆಲಸ ಯಾಕೆ ಮಾಡ್ಬೇಕಾಗಿತ್ತು? ಯಾಕಂದ್ರೆ ಯಾರಿಗೂ ಸಮಸ್ಯೆ ಬರೋದಿಲ್ಲ. ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಗಿಡಗಳಿರ್ತವೆ, ಆಮೇಲೆ ಅದು ದ್ರಾಕ್ಷರಸ ತೆಗೆಯುವಂತ ಕೆಲಸ ನಡೆದಿರ್ತದೆ ಅನ್ನುವಂತ ಒಂದು ವಿಚಾರ ಜನರಿಗೆ ಇರ್ತದೆ, ವೈರಿಗಳಿಗೂ ಇರ್ತದೆ. ಆದ್ರೆ ಅಂತ ಸ್ಥಳದಲ್ಲಿ ಇವನೇನ್ ಮಾಡ್ತಾ ಇದ್ದ ಅಂತ ಗೋಧಿಯನ್ನ ಒನೆಯುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನೋಡುವಾಗ ಅವನ್ ಏನಾಗಿದ್ದ ಅಂತಂದ್ರೆ ಅವನ ಧೈರ್ಯವು ಕುಂದಿ ಹೋಗಿತ್ತು. ಅವನು ಗೋಧಿಯ ಹೊಲದಲ್ಲಿ ಆ ಗೋಧಿ ಕೆಲಸ ಮಾಡೋದು ಬಿಟ್ಟು ದ್ರಾಕ್ಷಿಯ ವನದಲ್ಲಿ ಬಂದು ಆ ಗೋಧಿಯ ಒನೆಯುವಂತ ಕೆಲಸವನ್ನು ಆತನು ಮಾಡ್ತಾ ಇರುವುದನ್ನು ನೋಡುವಾಗ ಅವನ ಧೈರ್ಯದ ಒಂದು ಮನೋಸ್ಥಿತಿ ಎಷ್ಟು ಕುಂದಿ ಹೋಗಿತ್ತು ಅಂತ ಹೇಳಿ ನಮ್ಗೆ ಇದರಿಂದ ತಿಳಿದು ಬರ್ತದೆ. ಹೋಗ್ಲಿ, ಮುಂದೇನಾಯ್ತು ಅಂತಂದ್ರೆ ದೇವದೂತ ಬಂದು ಹೇಳ್ತಾನೆ ಅವನಿಗೆ ಏನಂತ ಹೇಳಿ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದ್ಬಿಟ್ಟ. ಯಾರು? ದೇವದೂತ. ಆಗ ಗಿದ್ಯೋನಿಗೆ ಶಾಕ್ ಆಯ್ತು. ಏನಂತೇಳಿ ಅವನು ಅವನು ಪ್ರತಿಕ್ರಿಯೆ ಮಾಡ್ಬಿಟ್ಟ. ಏನಂತ ಹೇಳಿ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್, ಪ್ರತಿಕ್ರಿಯೆ ಕೊಟ್ಬಿಟ್ಟ ಅವನು. ಏನಂತ ಹೇಳಿ, ದೇವರು ನಮ್ ಸಂಗಡ ಇದ್ರ ನಮಗಿದೆಲ್ಲ ಯಾಕೆ ಸಂಭವಿಸ್ತಿತ್ತು? ಇಫ್ ಗಾಡ್ ವಾಸ್ ವಿತ್ ಅಸ್, ವೈ ಆಲ್ ದೀಸ್ ಥಿಂಗ್ಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಎಂಬುದಾಗಿ ಅವನು ಇಮ್ಮಿಡಿಯೇಟ್ಲಿ ಅಲ್ಲಿ ಒಂದು ಪ್ರತಿಕ್ರಿಯೆಯನ್ನ ತೋರಿಸ್ತಾನೆ. ಗಿದ್ಯೋನನ ನಂಬಿಕೆ ಕುಗ್ಗಿ ಹೋದ ಸ್ಥಿತಿಯನ್ನ ತೋರಿಸ್ತದೆ. ಧೈರ್ಯ ಅಭಾವ ಅದು ಕಡಿಮೆಯಾಗಿ ಕಂಡು ಬರ್ತಾ ಇದೆ. ದ್ರಾಕ್ಷಿವನದಲ್ಲಿ ಗೋಧಿ ಒನೆಯುತ್ತಿದ್ದದ್ದು ನಮ್ಗೆ ತಿಳಿದು ಬರ್ತದೆ. ಹೀಗೆ ಒಬ್ಬನು ನಂಬಿಕೆಯಲ್ಲಿ ಬಲಹೀನನಾದ್ರೂ ಸಹ ಯೆಹೋವನು ಅಂಥವನನ್ನು ಆರಿಸಿಕೊಂಡು ಹೆಚ್ಚಾದ ಪ್ರೋತ್ಸಾಹ ಕೊಟ್ಟು ಅವನನ್ನ ಸಿದ್ಧ ಮಾಡಿ ಅವನನ್ನ ಒಬ್ಬ ಇಸ್ರಾಯೇಲ್ರ ನಾಯಕನನ್ನಾಗಿ ತಯಾರಿಸ್ತಾನೆ ಅಥವಾ ಸಿದ್ಧಪಡಿಸ್ತಾನೆ ಎಂಬಂತಹ ವಿಚಾರವನ್ನ ನಾವು ಇಲ್ಲಿ ನಮ್ಮ ಕಣ್ಣ ಮುಂದೆ ಇಟ್ಕೊಂಡು ನಮ್ಮ ಅಭ್ಯಾಸವನ್ನ ನಾವು ಮುಂದರಿಸೋಣ. ಇಲ್ಲಿ ನಮಗೆ ಒಂದು ವಿಚಾರ ನಾನು ಅಭ್ಯಾಸ ಮಾಡ್ತಿರುವಾಗ ಬಂತು. ಅದೇನಂತಂದ್ರೆ, ದೇವರು ಏನಾಗಿದ್ದಾನೆ ಇಲ್ಲಿ ಈ ಗಿದ್ಯೋನನು ದೇವ್ರ ವಿಷಯವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ದೇವ್ರು ನಮ್ ಸಂಗಡ ಇದ್ರೆ ಇದೆಲ್ಲ ಯಾಕಾಗ್ತಿತ್ತು ಎನ್ನುವಂತ ಒಂದು ಮಾತನ್ನ ಆತನ ಹೇಳುವಾಗ, ತಮ್ಮ ಜನರ ಸ್ಥಿತಿಯನ್ನ ಗಿದ್ಯೋನನು ವಿಚಾರ ಮಾಡಲಿಲ್ಲ. He never thought about the condition, the fallen condition of his people. ತನ್ನ ಕುಲದವರು, 12 ಕುಲದವರು, 13 ಕುಲದವರು, ಇವರೆಲ್ಲ ಏನಾಗ್ಬೇಕಾಗಿತ್ತು? ಪಶ್ಚಾತ್ತಾಪಪಟ್ಟು ದೇವ್ರ ಬಳಿಗೆ ಬಂದಿದ್ರೆ ದೇವರು ಅವ್ರ ಸಂಗಡ ಇದ್ದು ಅದ್ಭುತಗಳನ್ನ ಮಾಡ್ತಾ ಇದ್ದ ಎಂಬುದನ್ನ ಅವನು ತಿಳ್ಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಅವನು ದೇವರನ್ನೇ ಆತನು ಪ್ರಶ್ನಿಸ್ತಾ ಇದ್ದಾನೆ. ಏನಂತ ಹೇಳಿ, ನೀನು ನಮ್ ಸಂಗಡ ಇದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು? ನೀನು ಇಲ್ಲ ಅಂತ ಹೇಳಿ ನಮ್ಗ ಆಗ್ತಾ ಇಲ್ಲ. ಆದ್ರೆ ನೀನೇನ್ ಹೇಳ್ತಾ ಇದ್ದಿ? ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ವಿ ಶುಡ್ ಆಲ್ವೇಸ್ ಟೆಸ್ಟ್ ಅವರ್ ಸೆಲ್ಫ್ ಫಸ್ಟ್. ಆಮೇಲೆ ದೇವರಿಗೆ ನಾವು ಮೊರೆ ಇಡಬೇಕು. ದೇವರಿಗೆ ನಾವು ದೂರ ಹೇಳಬಾರ್ದು ಅಂತ. ವಿ ಶುಡ್ ನೆವರ್ ಪಾಯಿಂಟ್ ಫಿಂಗರ್ ಟು ಗಾಡ್. ದೇವರು ನೀನು ನಮ್ ಸಂಗಡ ಇಲ್ಲ ಅಂತ ಹೇಳಿ ಹೇಳೋದಕ್ಕಿಂತ ದೇವ್ರು ನಮ್ ಸಂಗಡ ಯಾಕೆ ಇಲ್ಲ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಇದು ನಿಜವಾದಂತ ಆಶೀರ್ವಾದದ ಒಂದು ನೆಲೆಯಾಗಿದೆ.
ಅದನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಪ್ರತಿ ಒಂದು ಸಮಯದಲ್ಲಿ, ಸಂದರ್ಭದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಏನಂತ ಹೇಳಿ, ನಾನ್ ತಪ್ಪಿದ್ದೇನೋ, ದೇವರು ಯಾಕೆ ನನ್ನ ಸಂಗಡ ಇಲ್ಲ, ಅಥವಾ ಈ ಪ್ರಶ್ನೆಗಳು, ಸಮಸ್ಯೆಗಳು ಯಾಕೆ ಬರ್ತಾ ಇವೆ, ನಾನು ಏನ್ ಮಾಡ್ಬೇಕು ಎಂಬುದಾಗಿ ನಾವು ಫಸ್ಟ್ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಸರಿಪಡಿಸಿಕೊಂಡು, ಪಶ್ಚಾತ್ತಾಪ ಪಟ್ಟು, ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ನಾವು ಶುದ್ಧೀಕರಣ ಹೊಂದಿ, ನಮ್ಮ ಜೀವಿತವನ್ನ ನಾವು ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಮುಂದರಿಸಬೇಕೇ ಹೊರತು, ದೇವ್ರೇ ನೀನು ಹೀಗೆ ಯಾಕೆ ಮಾಡಿದಿ, ನೀನೇ ನಮ್ಮ ಸಂಗಡಿದಿರಲ್ಲ ಆಗ್ತಿರ್ಲಿಲ್ಲ ಎನ್ನುವಂತ ಮಾತು ಅದು ಸರಿಯಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಆದ ಕಾರಣ ದೇವರನ್ನ ನಾವು ದೂರುವುದಕ್ಕಿಂತ ನಮ್ಮನ್ನ ನಾವು ತಿಳ್ಕೊಳ್ಳೋಣ, ನಾವು ಏನಾಗಿದ್ದೇವೆ ಎಂಬುದಾಗಿ ಇಲ್ಲಿ ನಾವು ಕಂಡುಕೊಳ್ತೇವೆ ಈ ಒಂದು ಗಿದ್ಯೋನನ ವಿಷಯದಲ್ಲಿ. ಮುಂದೆ ಅಲ್ಲಿ ಏನಾಗ್ತದಂತಂದ್ರೆ, ಮುಂದೆ ನಾವು ನೋಡುವಾಗ ಒಬ್ಬ ವ್ಯಕ್ತಿಯಲ್ಲಿ 13ನೇ ವರ್ಷದಲ್ಲಿ ನಾವು ನೋಡುವಾಗ, ನಾನು ಸ್ವಲ್ಪ ಫಾಸ್ಟ್ ಹೋಗ್ತೇನೆ ಯಾಕಂದ್ರೆ ಸಮಯ ದಾಟ್ತಾ ಇದೆ. ಗಿದ್ಯೋನನು 13ನೇ ವರ್ಷಕ್ಕೆ ನಾವು ಬರೋಣ ನೇರವಾಗಿ. ಗಿದ್ಯೋನು ತನ್ನ ಜನರ ತಪ್ಪುಗಳಿಗಾಗಿ ಹೇಳದೆ ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ಬಿಡಿಸಿದನು, ಎಂಥ ಅದ್ಭುತಗಳು ಈಗೆಲ್ಲಿವೆ ಎಂಬುದಾಗಿ ಆತನು ಆ ದೂತನಿಗೆ ಹೇಳ್ತಾ ಇದ್ದ. ಅಂದ್ರೆ ಮನಸ್ಸೆ ಕುಲದ ಕೊನೆಯ ವ್ಯಕ್ತಿ ಆಗಿದ್ರು ಕೂಡ he knew about the history of Israelites. ಇಸ್ರಾಯೇಲರ ಚರಿತ್ರೆ ಅವನಿಗೆ ತಿಳಿದಿತ್ತು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಇಸ್ರಾಯೇಲರು ದಾಸತ್ವದೊಳಗಿದ್ರು, ದೇವರು ಅವರನ್ನ ಬಿಡಿಸಿದ, ಮೋಶೆಯ ಮೂಲಕವಾಗಿ ಅವ್ರನ್ನ ಹೊರಗೆ ತೆಗೆದುಕೊಂಡು ಬಂದ, ಯೆಹೋಶುವನ ಮೂಲಕವಾಗಿ ಕಾನಾನ್ ದೇಶ ಸೇರಿಸಿದ, ಎಲ್ಲವನ್ನ ತಿಳಿದಿದ್ದ ಯಾರು? ಗಿದ್ಯೋನ್. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗಲೂ ದೇವರ ವಿಷಯಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ಅವು ನಮಗೆ ಬಹಳಷ್ಟು ಸಹಾಯಕಾರಿಯಾಗಿರ್ತವೆ. ದೇ ರಿಯಲಿ ಹೆಲ್ಪ್ ಅಸ್ ಇನ್ ಅವರ್ ಲೈಫ್. ನಮ್ಮ ಜೀವನದ ಎಲ್ಲಾ ಸನ್ನಿವೇಶಗಳಲ್ಲಿ ಅವುಗಳನ್ನ ನಾವು ಅನುಭವಿಸಬಹುದು. ವಿ ಕ್ಯಾನ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ದಮ್ ಬಿಕಾಸ್ ದೇ ಆರ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಯೆಹೋವ ದೇವರ ಜೀವವುಳ್ಳಂತಹ ವಾಕ್ಯಗಳು ಅವಾದ ಕಾರಣ ಅವು ನಮಗೆ ಹೆಚ್ಚಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡುತ್ತವೆ. ಅಷ್ಟೇ ಅಲ್ಲದೆ ನಮಗೆ ಹೆಚ್ಚಾದಂತಹ ಒಂದು ಧೈರ್ಯವನ್ನು ಸಹ, ನಂಬಿಕೆಯನ್ನು ಸಹ ಹೆಚ್ಚಿಸ್ಲಿಕ್ಕೆ ನಮಗ ಸಹಾಯ ಮಾಡ್ತವೆ. ಈ ರೀತಿಯಾಗಿ ಅಲ್ಲಿ ದೂತನ ಕೂಡ ಆದಂತಹ ಸಂಭಾಷಣೆಯಲ್ಲಿ ಅನೇಕ ವಿಷಯಗಳನ್ನ ನಾವು ಗಿದ್ಯೋನನ ಬಗ್ಗೆ ನಾವು ತಿಳ್ಕೊಂಡಿವಿ. ಮತ್ತು ನಾವು ಸಹ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ದೇವರ ಆಶೀರ್ವಾದವನ್ನ ಹೆಚ್ಚೆಚ್ಚಾಗಿ ಅನುಭವಿಸ್ತಾ ಹೋಗೋದಕ್ಕೆ ದೇವರು ನಮಗ ಸಹಾಯ ಮಾಡಿ. ಆಮೇಲೆ ಏನಾಯ್ತು ಅಂತಂದ್ರೆ, ಈ ವಿಷಯಗಳನ್ನು ಹೇಳಿದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹ್ಯಾಪನ್ಸ್ ದೇರ್. ಅದನ್ನು ನೀವು ಓದುವಾಗ ಗಮನಿಸಿರಲು ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಅದನ್ನು ಗಮನಿಸಿದೆ. ಆದ ಕಾರಣ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು ನಾನು. ಅಲ್ಲಿ 6ನೇ ಅಧ್ಯಾಯದ 15ನೇ ವಚನಕ್ಕೆ ನೀವು ಬರ್ರಿ. ಆಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, 14ನೇ ವಚನಕ್ಕೆ ಬರ್ರಿ. 6ನೇ ಅಧ್ಯಾಯ 14ನೇ ವಚನ, ನ್ಯಾಯಸ್ಥಾಪಕರು ಯೆಹೋವನು ಅವನನ್ನ ಚೆನ್ನಾಗಿ ನೋಡಿ ಅಂತ ಹೇಳಿದ್ರು. ಈ ಮಾತು ಯಾಕೆ ಬರ್ತದೆ ಇಲ್ಲಿ ಎನ್ನುವುದಕ್ಕೆ ಒಂದು ಕುತೂಹಲದ ಒಂದು ಸಂದರ್ಭ ಸಹ ಇದೆ ಇಲ್ಲಿ. ಇಷ್ಟು ಸಂಭಾಷಣೆ ನಡೆದಿತ್ತು, ನಾ ಹೇಳ್ದಲ್ಲ ನಿಮ್ಗೆಲ್ಲ, ಇದು ಇಸ್ರಾಯೇಲರ ಬಗ್ಗೆ ಎಲ್ಲ ಹೇಳ್ದ. ಆಮೇಲೆ ದೇವದೂತನ್ ಕೂಡ ಮಾತಾಡ್ದ. ಆಗ ದೇವದೂತನು ಅವನನ್ನು ಚೆನ್ನಾಗಿ ನೋಡದ ಅಂತ. ಹಿ ಅಬ್ಸರ್ವ್ಡ್ ಹಿಮ್ ವೆರಿ ವೆರಿ ಕೇರ್ಫುಲಿ ಅಂತ ಹೇಳಿ. ಅದ ಕಾರಣ ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಜ್ಞಾನ, ಅದು ದೇವರು ನಮ್ಮನ್ನ ಚೆನ್ನಾಗಿ ನೋಡ್ಲಿಕ್ಕೆ ಹಸ್ತದೆ. ಇಲ್ದಿದ್ರೆ ಐ ಡೋಂಟ್ ಥಿಂಕ್ ಯು ವುಡ್ ಹ್ಯಾವ್ ಸೀನ್ ಇಷ್ಟು ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನ ಆತನ ದೇವರ ವಾಕ್ಯದ ಮೂಲಕವಾಗಿ, ಇಸ್ರಾಯೇಲರ ಚರಿತ್ರೆಯ ಮೂಲಕವಾಗಿ ಅಲ್ಲಿ ತೋರಿಸಿಕೊಟ್ಟ. ಆಗ ದೇವರು ಅವನನ್ನು ಚೆನ್ನಾಗಿ ನೋಡಿದ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಆಲ್ಸೋ ವಾಸ್ ಟೇಕನ್ ಬೈ ದ ಏಂಜಲ್ ಆಫ್ ಗಾಡ್ ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಅವನನ್ನ ಚೆನ್ನಾಗಿ ನೋಡಿ ಅವನಿಗೇನ್ ಹೇಳ್ತಾನಂತಂದ್ರೆ, ಅವನಿಗೆ ಹೇಳ್ತಾನೆ ನೋಡ್ರಿ, ಹೋಗು, ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ನೋಡ್ರಿ, ಚೆನ್ನಾಗಿ ನೋಡಿದ ಕೂಡಲೇ ದೇವರು ಅವನಿಗೆ ಒಂದು ಚೆನ್ನಾಗಿದ್ದಂತ ಕೆಲಸನೇ ಕೊಟ್ಬಿಟ್ಟ. He gave him the best of the job that Gideon maybe he needed it also ಅಂತ ಅನಿಸ್ತದ ನಮ್ಗೆ. ಯಾಕಂದ್ರೆ ಅವನಿಗೆ ಹೇಳ್ತಾನೆ ಏನಂತ ಹೇಳಿ ನೋಡ್ರಿ, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸುವಂತ ಕೆಲಸ ನೀನು ಮಾಡು.
ನಿನ್ನ ಜನರು ಕೂಗಿ ಮೊರೆ ಇಡ್ತಾ ಇದ್ದಾರೆ ನನಗ, ನೀನು ಅವ್ರನ್ನ ಬಿಡಿಸುವಂತ ಕೆಲಸ ಮಾಡು ಅಂತ ಹೇಳಿ ದೇವರು ಆ ಗಿದ್ಯೋನನಿಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಹುದ್ದೆ ಅನ್ರಿ, ಅಥವಾ ಒಂದು ದೊಡ್ಡ ಆಶೀರ್ವಾದ ಅನ್ರಿ, ಅಥವಾ ದೊಡ್ಡ ಕೆಲಸ ಅನ್ರಿ, ಅದು ಅವನಿಗೆ ಸಿಕ್ತು ಅಂತ ಹೇಳಿ ನಮ್ಗೆ ಇಲ್ಲಿ ತಿಳಿದು ಬರ್ತದೆ. ಆದ ಕಾರಣ ದ ದ ವರ್ಡ್ ಆಫ್ ಗಾಡ್ ಯಾವಾಗ ಅದು ನಮ್ಮಲ್ಲಿ ರಿಚ್ಲಿ, ನಾವು ಹೇಳ್ತಿರ್ತೇನೆ ನಿಮ್ ಕೊಲೊಸ್ಸೆ 3:16, ಸತ್ಯ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಆ ಆ, ಬಹಳ ಸಮೃದ್ಧವಾಗಿ ವಾಸಿಸ್ಲಿ ಅಂತ ಹೇಳ್ತಾನೆ. ಲೆಟ್ ದ ವರ್ಡ್ ಆಫ್ ಗಾಡ್ ಡ್ವೆಲ್ ಇನ್ ಯು ರಿಚ್ಲಿ ಅಂತ ಹೇಳಿ. ಸೊ ಬಿ ರಿಚ್ ಇನ್ ಗಾಡ್ಸ್ ವರ್ಡ್, ದಟ್ ವಿಲ್ ಫೆಚ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್. ಬಹಳಷ್ಟು ಆಶೀರ್ವಾದಗಳನ್ನು ನಿಮಗೆ ತಂದು ಕೊಡ್ತವೆ. ಹೀಗೆ ಇಲ್ಲಿ ನಾನು ಮತ್ತೆ ಅದನ್ನು ನೋಡ್ತಾ ಇರುವಾಗ ಈ ನಿಂದ ಬಲದಿಂದ ಅಂತ ಹೇಳ್ತಾನೆ. ಸ್ವಲ್ಪ ನಾವು ಎಚ್ಚರವಾಗಿರ್ಬೇಕು. ನೀವು ಅದನ್ನ ಹಿಂಗ್ ಇಂಟರ್ಪ್ರಿಟ್ ಮಾಡ್ಬೇಡ್ರಿ. ಈ ಗಿದ್ಯೋನನಿಗೆ ದೇವ್ರ ಏನ್ ಹೇಳ್ದ ಅಂತಂದ್ರೆ, ನಿನ್ನ ಬಲದಿಂದ ನೀನು ಇಸ್ರಾಯೇಲರಿಗೆ ಜಯ ತಂದ್ಕೊಡು ಅಂತ ಹೇಳಿ ಹೇಳ್ದ ಅಂತೇಳಿ. ಹಂಗ ಇಂಟರ್ಪ್ರಿಟ್ ಮಾಡ್ಬೇಡ್ರಿ. ದಟ್ ಈಸ್ ನಾಟ್ ದ ರೈಟ್ ಇಂಟರ್ಪ್ರಿಟೇಷನ್. ಅದರ ಅರ್ಥ ಏನಿದೆ ಅಂತಂದ್ರೆ, ಈ ನಿನ್ನ ಬಲ, ಆ ಬಲ ಯಾರಾಗಿದ್ರು? ಯೆಹೋವನು ಅವನ ಬಲ ಆಗಿದ್ದ. ನಾನು ನಿನ್ ಕೂಡಿದ್ದೇನೆ, ನಾನು ನಿನ್ನ ಬಲ ಆಗಿದ್ದೇನೆ, ಆದ ಕಾರಣ ನನ್ನ ಬಲದಿಂದ ನೀನು ಜಯವನ್ನ ಸಾಧಿಸು ಎಂಬುದಾಗಿ ದೇವರು ಅವನಿಗೆ ಅಲ್ಲಿ ಹೇಳ್ತಾ ಇರುವುದನ್ನ ನಾವು ನೆನಪಿಟ್ಕೊಳ್ಳೋಣ. ಲೆಟ್ಸ್ ನಾಟ್ ಬಿ ಪ್ರೌಡ್ ಇನ್ ಅವರ್ ಓನ್ ಕೆಪಬಿಲಿಟೀಸ್ ಆರ್ ನಾಟ್ ಅವರ್ ಓನ್ ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್, ಅವರ್ ಓನ್ ರಿಚಸ್, ಅವರ್ ಜಾಬ್ಸ್, ವಾಟ್ ಎವರ್ ಇಟ್ ಈಸ್. ಅವೇನೂ ಅಲ್ಲ ದೇವ್ರ ಮುಂದೆ, ನಥಿಂಗ್. ಅವಕ್ಕೇನೋ ಒಂದು ಬೆಲೆ ಇಲ್ಲ. ಆದ್ರೆ ಯಾವಾಗ ದೇವರ ಶಕ್ತಿ, ದೇವರ ಬಲದ ಮೇಲೆ ನಾವು ಹತ್ಕೊಳ್ತೇವೆ, ಅವಾಗ ನಾವು ಪೌಲನ್ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರ 4ನೇ ಅಧ್ಯಾಯ, ಸುಂದರವಾದಂತಹ ವಚನಗಳಿವೆ. 4ನೇ ಅಧ್ಯಾಯ ಓದ್ರೆ ಅದನ್ನ ಬೈಪಾಟ್ ಮಾಡ್ರಿ ಬೇಕಾದ್ರೆ ಫುಲ್ ಅಧ್ಯಾಯ ಬಹಳಷ್ಟು ವಚನಗಳಲ್ಲಿ ನಿಮ್ಗೆ ತಿಳಿದು ಬರ್ತದೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವಾತನ ಇದ್ದುಕೊಂಡು ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನೋಡ್ರಿ ಎಷ್ಟು ಸುಂದರವಾದ ರೀತಿಯಲ್ಲಿ ಪೌಲನು ಬರೀತಾನೆ, ತನ್ನ ಅನುಭವವನ್ನು ಬರೀತಾನೆ. ಆತನ ಏನ್ ಹೇಳ್ತಾನಂತಂದ್ರೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನಾನು ಮಾಡುವುದಿಲ್ಲ, ಆದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್ ಟು ಹ್ಯಾವ್ ದ ಪವರ್ ಆಫ್ ಗಾಡ್ ಇನ್ ಅಸ್. ದೇವರು ನಮ್ ಕೂಡ ಇದ್ದಾನೆ, ಆತನು ಅದನ್ನ ಮಾಡ್ತಾನೆ. ಮತ್ತು ಇಲ್ಲಿ ಆತನು ಹೇಳ್ತಾನೆ ಗಿದ್ಯೋನಿಗೆ ಏನಂತ ಹೇಳಿ, ನೀನು ಹೋಗು ಇಸ್ರಾಯೇಲರ ಮೇಲೆ ಜಯವನ್ನ ಸಾಧಿಸುವಿ ಅಂತ ಹೇಳ್ತಾನೆ. ಆದ ಕಾರಣ ಈ ಅಂತ ಹೇಳುವಾಗ ಅದು ದೇವರ ಶಕ್ತಿ ಅಂತ ಹೇಳಿ ನಾವು ತಿಳ್ಕೊಂಡು ಆತನ ಬಲದ ಮೇಲೆ ಹತ್ಕೊಂಡು ಹೋಗ್ಬೇಕು. ಒಂದೆರಡು ವರ್ಷ ಮುಗಿಸ್ತೇನೆ. ಈ ಕೆಲಸಕ್ಕೆ ನಾನು ಅರ್ಹನಲ್ಲ ಅಂತ ಹೇಳ್ತಾನೆ ಮುಂದೆ. ಅದು ಓದ್ಲಿಕ್ಕೆ ಸಮಯ ಇಲ್ಲ, ಆದ ಕಾರಣ ನೀವು ನೋಡ್ರಿ ಅಲ್ಲಿ ಮುಂದಿನ ವಚನಗಳಲ್ಲಿ, ಇದಕ್ಕೆ ನಾನು ಅರ್ಹನಲ್ಲ ಅಂತ ಹೇಳ್ತಾನೆ. ಅಲ್ಪ ನಂಬಿಕೆಯ ವಿಷಯ ಇಲ್ಲಿ ಗಿದ್ಯೋನಿಗೆ ಕಂಡು ಬರ್ತದೆ. ಆದ್ರೆ ಅಷ್ಟಕ್ಕೆ ದೇವರು ಬಿಡದೆ, ಕೋಪಗೊಳ್ಳದೆ, ನೀನು ನನ್ನ ಹೇಳಿದ ಅಂಶಗಳೇ ಈ ಕೆಲಸಕ್ಕೆ ಅರ್ಹ ವ್ಯಕ್ತಿಯನ್ನಾಗಿ ಮಾಡಿವೆ. ಯು ಹ್ಯಾವ್ ಬಿಕಮ್ ಕ್ವಾಲಿಫೈಡ್ ಬಿಕಾಸ್ ಆಫ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟೋಲ್ಡ್ ಅಬೌಟ್ ಮೀ. ನಾನು ಇಸ್ರಾಯೇಲರ ಜೀವನದಲ್ಲಿ ಏನು ಮಾಡಿದೆ ಎಂಬುದನ್ನ ನೀನು ಹೇಳಿದ್ದೆಲ್ಲ, ಅವೇ ನಿನ್ನ ಅರ್ಹತೆಗೆ ಕಾರಣವಾಗಿವೆ. ದೇ ಹ್ಯಾವ್ ಬಿಕಮ್ ಯುವರ್ ಕ್ವಾಲಿಫಿಕೇಶನ್ ಅಂತ ಹೇಳಿ ದೇವರು ಅವನಿಗೆ ಧೈರ್ಯ ಕೊಡ್ತಾನೆ. ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳ್ತಾನೆ. ನೀನು ವಿದ್ಯಾರ್ಥಿಗಳನ್ನು ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿ ಬಿಡುವಿ ಎಂಬುದಾಗಿ ಹೇಳ್ತಾನೆ. ತಾಳ್ಮೆಯಿಂದ ನಿನ್ನ ಶಕ್ತಿ ಕಡಿಮೆ ಆಗಿರ್ಬೋದು, ಆದ್ರೆ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ಎಂಬ ವಾಗ್ದಾನ ಮಾಡ್ತೇನೆ ಎಂಬುದಾಗಿ ದೇವರು ಗಿದ್ಯೋನನಿಗೆ ಹೇಳಿದ್ದನ್ನ ಇಲ್ಲಿ ನಾವು ನೆನಪಿಟ್ಕೊಳ್ಳೋಣ. ವೆರಿ ವೆರಿ ಎನ್ಕರೇಜಿಂಗ್ ಥಾಟ್ ದಟ್ ವಿ ಕ್ಯಾನ್ ಆಲ್ವೇಸ್ ಎಂಜಾಯ್. ಮೊದಲೇ ಕೊರಿಂಥ 12:10 ನಾವು ನೋಡುವಾಗ ಪೌಲನಿಗೂ ಸಹ ಹೇಳ್ತಾನೆ, ದೇವ್ರೆ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗಿರುತ್ತದೆ ಅಂತ ಹೇಳಿ. ನೀನು ಬಲಹೀನು, ನಾನು ಅಲ್ಪನು, ನಾನು ಸಣ್ಣವನು, ನನ್ನ ಕುಟುಂಬದಲ್ಲಿ ಕನಿಷ್ಠನು ಅಂತ ಹೇಳಿ ನೀನು ಹೇಳ್ತಿದ್ಯಾ, ಆದ್ರೆ ನಾನ್ ನಿನ್ ಸಂಗಡ ಇರ್ತೇನೆ. ಅವಾಗೆಲ್ಲ ಬದಲಾಗ್ತದೆ. ಆಗ ನೀನು ನನ್ನ ಶಕ್ತಿಯಿಂದ ಅದ್ಭುತಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಇಬ್ರಿಯರ 11ನೇ ಅಧ್ಯಾಯ 34ನೇ ವಚನಕ್ಕೆ ನೀವು ಹೋಗುವಾಗ ಅಲ್ಲಿ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಗಿದ್ಯೋನನ ಹೆಸರು ಕಾಣ್ತದೆ ನಮಗೆ. ಅಲ್ಲಿ ಗಿದ್ಯೋನ್, ಬಾರಾಕ್ ಮತ್ತು ಬೇರೆ ಬೇರೆ ಹೆಸರುಗಳು ಬರ್ತವೆ. ಅದರಲ್ಲಿ ಗಿದ್ಯೋನನ ಹೆಸರು ಸಹ ನಮಗೆ ಕಂಡು ಬರ್ತದೆ. He became the hero of faith, one of the heroes of faith. Why? Because
ಗಾಡ್ ಡೆವಲಪ್ ದ ಫೇತ್ ಇನ್ ಹಿಮ್. ಅಲ್ಪ ನಂಬಿಕೆಯಿಂದಂಥ ಗಿದ್ಯೋನನ ಜೀವನದಲ್ಲಿ ದೇವರು ಅವನನ್ನ ಹುರಿದುಂಬಿಸಿ ಅವನಿಗೆ ತನ್ನ ವಾಗ್ದಾನಗಳನ್ನ ಕೊಟ್ಟು ಅವನನ್ನ ಬಲಪಡಿಸಿ ಒಬ್ಬ ಶಕ್ತಿಶಾಲಿಯಾದಂಥ ಒಬ್ಬ ವೀರನಾದಂಥ ಜಯವೀರನಾದಂಥ ಒಬ್ಬ ವ್ಯಕ್ತಿಯನ್ನಾಗಿ ಅಲ್ಲಿ ಮಾಡಿದ್ದನ್ನ ನಾವು ನೋಡುವಾಗ ದೇವರು ಎಷ್ಟು ಅದ್ಭುತನಾಗಿದ್ದಾನೆ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಇಬ್ರಿಯ 11:34 ಗಿದ್ಯೋನನ ಹೆಸರು ಮುದ್ರಿಸಲ್ಪಟ್ಟಿದೆ. ಕಾರಣ ಅವನ ನಂಬಿಕೆ ಅದು ಸ್ವಲ್ಪ ಇದ್ರೂ ಕೂಡ ಅದು ಬೆಳೆದು ಬೆಳೆದು ದೊಡ್ಡದಾಗಿ ದೇವರ ಶಕ್ತಿಯಿಂದ ವೈರಿಗಳ ಮೇಲೆ ಜಯ ತಂದು ಕೊಟ್ಟಿತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಒಬ್ಬ ಅಂಜುಬುರ್ಕ ಇದ್ದ ಯಾರು? ಗಿದ್ಯೋನ. ಆದರೆ ಯೆಹೋವನ ಮೇಲೆ ನಂಬಿಕೆ ಇಟ್ಟು ಯೆಹೋವನ ಬಲವನ್ನ ಹೊಂದಿ ಆತನೊಬ್ಬ ವಿಜಯಶಾಲಿ ಆದನು ಅಂತ ಹೇಳಿ ನಾವು ಅವನ ಜೀವನದಲ್ಲಿ ಕಂಡುಕೊಂಡಿದ್ದೇವೆ. ಹೀಗಿರುವಾಗ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೇಲಿನ ಭರವಸೆಯಿಂದ ಈ ಲೋಕದಲ್ಲಿ ವಿಜಯಶಾಲಿಗಳಾಗಿ ಆತನ ಗೌರವ ಘನತೆ ಮಾನ ಮಹಿಮೆಗಾಗಿ ಜೀವಿಸ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.